ಮದುವೆಯಾಗಿ 2 ದಿನಗಳಾಗುತ್ತಿದ್ದಂತೆಯೇ ನನ್ನ ಸೊಸೆ ನನ್ನ ಬಳಿ ಬಂದು ಹೇಳಿದಳು, ಅತ್ತೆ, ನಾನು ನೌಕರಿ ಮಾಡಿ ತಿಂಗಳಿಗೆ 70,000 ಸಂಪಾದಿಸುತ್ತಿದ್ದೇನೆ. ಹಾಗಾಗಿ ನೀವು ಹೇಳಿದಂತೆ ಮನೆ ಕೆಲಸದವಳಾಗಿ ಕೆಲಸ ಮಾಡಬೇಕು ಅಂತ ನನ್ನಿಂದ ನಿರೀಕ್ಷಿಸಬೇಡಿ. ನಾನು ಈ ಡಿಗ್ರಿ ನಿಮ್ಮ ಮನೆ ಕೆಲಸ ಮಾಡಲು ಪಡೆದಿಲ್ಲ. ಅಷ್ಟರಲ್ಲಿ ನಾನು ನನ್ನ ಡಿಗ್ರಿಯನ್ನು ಸೊಸೆಗೆ ತೋರಿಸಿದೆ. ಅದನ್ನು ನೋಡಿ ಅವಳ ಡಿಗ್ರಿಯ ಅಹಂ ಹಾಗೆ ಕುಸಿದು ಬಿಟ್ಟಿತು. ಸಮೀರಾ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದು ಶ್ರೀಮಂತ ಕುಟುಂಬದಿಂದ ಬಂದವಳು. ಏಕೈಕ ಮಗಳಾಗಿದ್ದರಿಂದ ಅವಳ ತಂದೆ ತಾಯಿ ಅವಳನ್ನು ತುಂಬ ಮುದ್ದಾಗಿ ಬೆಳೆಸಿದ್ದರು. ಸಮೀರಾಗೆ ತನ್ನ ಬ್ಯಾಂಕ್ ಕೆಲಸದ ಮೇಲೆ ಬಹಳ ಹೆಮ್ಮೆ, ಜೊತೆಗೆ ತನ್ನ ಡಿಗ್ರಿಯ ಮೇಲೂ ತುಂಬ ಅಹಂಕಾರ. ನಾನು ಕೆಲಸ ಮಾಡ್ತೀನಿ, ತುಂಬ ಹಣ ಗಳಿಸ್ತೀನಿ, ಅಂದರೆ ನಾನು ಮನೆ ಕೆಲಸ ಮಾಡುವ ಸಾಮಾನ್ಯ ಹುಡುಗಿಯಲ್ಲ ಎಂಬ ಭಾವನೆ ಅವಳಲ್ಲಿತ್ತು. ಈ ಡಿಗ್ರಿ ನಾನು ಅಡುಗೆ ಮಾಡೋಕೆ ಒಲೆ ಊದೋಕೆ ಪಡೆದಿಲ್ಲ ಅಂತ ಅವಳು ಭಾವಿಸುತ್ತಿದ್ದಳು. ಸಮೀರಾ ನಗರದ ಪ್ರತಿಷ್ಠಿತ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ಲು. ತಿಂಗಳಿಗೆ 70,000 ಸಂಬಳ ಮತ್ತು ಕೈಯಲ್ಲಿ ಅಧಿಕಾರ ಇರೋದ್ರಿಂದ ಅವಳು ತಾನು ಬಹಳ ಹೈ ಪ್ರೊಫೈಲ್ ಅಂತ ಅಂದುಕೊಂಡಿದ್ದಳು. ಬ್ಯಾಂಕ್ ಫೈಲುಗಳು ಮತ್ತು ಹಣದ ವ್ಯವಹಾರವೇ ಜಗತ್ತಿನ ಅತ್ಯಂತ ದೊಡ್ಡ ಕೆಲಸ ಅಂತ ಅವಳಿಗೆ ಅನ್ನಿಸ್ತಿತ್ತು. ಮನೆಯಲ್ಲಿರುವ ಮಹಿಳೆಯರು ಅವಳ ಲೆವೆಲ್ಗೆ ಇಲ್ಲ ಅಂತ ಅವಳು ಭಾವಿಸುತ್ತಿದ್ದಳು. ವಿದ್ಯಾಭ್ಯಾಸ ಮುಗಿದ ಕೂಡಲೇ ಸಮೀರಾಳ ತಂದೆ ಅವಳ ಮದುವೆಯನ್ನು ಬಹಳ ಸಾದಾ ಮತ್ತು ಶಿಸ್ತಿನ ಕುಟುಂಬದಲ್ಲಿ ಮಾಡಿಸಿದರು. ಸಮೀರಾಳ ಅತ್ತೆ ಸುನಂದಾರವರು ತುಂಬ ಸರಳ ಜೀವನ ನಡೆಸುವವರು, ತೋರಾಟದಿಂದ ದೂರ ಇರುವವರು. ಆದರೆ ಸಮೀರಾ ಅವರ ಸರಳತೆಯನ್ನು ಅವರ ದುರ್ಬಲತೆ ಅಂತ ತಪ್ಪಾಗಿ ಅರ್ಥ ಮಾಡಿಕೊಂಡಳು. ತಾನು ದೊಡ್ಡ ಬ್ಯಾಂಕ್ ಮ್ಯಾನೇಜರ್ ಆದ ಕಾರಣ ತಾನು ಬಹಳ ಕ್ಲಾಸಿ ಅಂತ ಅವಳಿಗೆ ಅನ್ನಿಸ್ತಿತ್ತು. ಅತ್ತೆಯ ಜೀವನ ಮನೆ ಮತ್ತು ಅಡುಗೆ ಮನೆಗಷ್ಟೇ ಸೀಮಿತ ಅಂತ ಅವಳು ಭಾವಿಸುತ್ತಿದ್ದಳು. ಸಮೀರಾಗೆ ಅತ್ತೆಯ ಸರಳತೆ ಮತ್ತು ಕಡಿಮೆ ಮಾತನಾಡುವ ಸ್ವಭಾವ ಇಷ್ಟವಿರಲಿಲ್ಲ. ಅವಳಿಗೆ ಅವರು ಹಳೆಯ ಕಾಲದವರು, ಅಜ್ಞಾನಿಗಳು ಅಂತ ಅನ್ನಿಸ್ತಿತ್ತು. ಅವರ ಚಿಂತನೆ ಇಂದಿನ ಕಾಲಕ್ಕೆ ತಕ್ಕಂತೆ ಇಲ್ಲ ಅಂತ ಅವಳು ಹೇಳುತ್ತಿದ್ದಳು. ಅವಳು ಅವರನ್ನ ಅನೇಕ ಬಾರಿ ಅನಕ್ಷರಸ್ಥರು, ಹಿಂದಿನ ಕಾಲದವರು ಅಂತ ಅವಮಾನ ಮಾಡುತ್ತಿದ್ದಳು. ಎಲ್ಲರ ಮುಂದೆ ತನ್ನ ಅತ್ತೆಯ ಲೆವೆಲ್ ತನ್ನ ಬ್ಯಾಂಕ್ ಸಹೋದ್ಯೋಗಿಗಳು ಅಥವಾ ಸ್ನೇಹಿತರ ಮಟ್ಟಕ್ಕೆ ಬರೋದಿಲ್ಲ ಅಂತ ತೋರಿಸುತ್ತಿದ್ದಳು. ತಾನು ಕೆಲಸ ಮಾಡುತ್ತಿದ್ದೇನೆ ಅನ್ನೋ ಹೆಮ್ಮೆಯಿಂದ ಅವಳು ತುಂಬ ಅಹಂಕಾರ ತೋರಿಸುತ್ತಿದ್ದಳು ಮತ್ತು ಅತ್ತೆಯನ್ನು ಮನೆ ಕೆಲಸದವರಂತೆ ಕಾಣುತ್ತಿದ್ದಳು. ಒಂದು ದಿನ ಸಮೀರಾಳ ತಾಯಿಯ ಅಣ್ಣ ಅಂದರೆ ಮಾವ ಮದುವೆ ನಂತರ ಮೊದಲ ಬಾರಿಗೆ ಮನೆಗೆ ಬಂದರು. ಸಮೀರಾ ಅವರನ್ನ ಸೋಫಾದ ಮೇಲೆ ಕುಳಿತುಕೊಳ್ಳುವಂತೆ ಹೇಳಿ ಅತ್ತೆಯನ್ನ ಕರೆದು ಹೇಳಿದಳು, ಅಮ್ಮ, ನನ್ನ ಮಾವ ತುಂಬ ದೂರದಿಂದ ಬಂದಿದ್ದಾರೆ. ಫ್ರಿಡ್ಜ್ನಿಂದ ತಣ್ಣೀರನ್ನು ತಂದುಕೊಡಿ, ಜೊತೆಗೆ ಕೋಲ್ಡ್ ಡ್ರಿಂಕ್ ಅಥವಾ ಮಾವಿನ ಶೇಕ್ ಕೂಡ ತಯಾರಿಸಿ ತಂದುಕೊಡಿ. ಕೇವಲ ನೀರು ಮಾತ್ರ ತರಬೇಡಿ. ನಮ್ಮ ಮನೆಯಲ್ಲಿ ಅತಿಥಿಗಳು ಬಂದರೆ ಉತ್ತಮವಾಗಿ ಸ್ವಾಗತ ಮಾಡುತ್ತೇವೆ. ಇಲ್ಲಿ ಕೂಡ ಯಾವ ಕೊರತೆಯೂ ಆಗಬಾರ್ದು. ಅವಳ ಧ್ವನಿ ಸಂಬಳಕ್ಕೆ ಕೆಲಸ ಮಾಡುವ ಕೆಲಸಗಾರ್ತಿಗೆ ಆಜ್ಞೆ ಕೊಡುವಂತಿತ್ತು. ಅವಳು ತನ್ನ ಅತ್ತೆಯೊಂದಿಗೆ ಮಾತನಾಡುತ್ತಿದ್ದೇನೆ ಅನ್ನೋದನ್ನೇ ಮರೆತಿದ್ದಳು. ಮಾವನಿಗೆ ಮದುವೆಗೆ ಬರಲಾಗಿರಲಿಲ್ಲ, ಯಾಕಂದರೆ ಅವರಿಗೆ ಒಂದು ಮುಖ್ಯ ಮೀಟಿಂಗ್ ಇತ್ತು. ಆದ್ದರಿಂದ ಇಂದು ಮೊದಲ ಬಾರಿಗೆ ಅವರು ಸೊಸೆಯ ಗಂಡನ ಮನೆಯವರನ್ನ ನೋಡುತ್ತಿದ್ದರು. ಆದರೆ ಸುನಂದಾರವರು ನೀರು ಮತ್ತು ಮಾವಿನ ಶೇಕ್ ಹಿಡಿದು ಹಾಲ್ಗೆ ಬಂದ ಕ್ಷಣದಲ್ಲೇ ಮಾವ ಅಚ್ಚರಿಯಿಂದ ನಿಂತು ಬಿಟ್ಟರು. ಅವರ ಮುಖದಲ್ಲಿ ಆಶ್ಚರ್ಯ ಮತ್ತು ಗೌರವ ಎರಡೂ ಕಾಣಿಸ್ತಿತ್ತು. ಸಮೀರಾಗೆ ಅನಿಸಿತು, ಅತ್ತೆಯ ಸರಳತೆಯನ್ನು ನೋಡಿ ಮಾವ ಆಶ್ಚರ್ಯ ಪಡುತ್ತಿದ್ದಾರೆ ಅಂತ. ಅವಳ ಮಾವ ಮಾತನಾಡಲು ಮುಂದಾಗುತ್ತಿದ್ದಂತೆಯೇ ಸುನಂದಾರವರು ಕಣ್ಣಿನ ಮೂಲಕ ಅವರಿಗೆ ಮೌನವಾಗಿ ಇರುವಂತೆ ಸೂಚನೆ ನೀಡಿದರು. ತಮ್ಮ ಪರಿಚಯ ಹೇಳಬೇಡಿ ಅಂತ. ಮಾವ ತಾವು ನಿಯಂತ್ರಿಸಿಕೊಂಡು ಅತ್ತೆಯವರ ಕಾಲಿಗೆ ನಮಸ್ಕಾರ ಮಾಡಿ ಹೇಳಿದರು, ಅಯ್ಯೋ, ನೀವಿಲ್ಲಿದ್ದೀರಾ? ನಾನು ಕನಸಲ್ಲೂ ಯೋಚಿಸಿರಲಿಲ್ಲ ನೀವು ಸಮೀರಾಳ ಅತ್ತೆಯಾಗ್ತೀರಿ ಅಂತ. ನಿಮ್ಮ ಬಗ್ಗೆ ನಾನು ಆಗಾಗ್ಗೆ ಪತ್ರಿಕೆಯಲ್ಲಿ ಓದ್ತಿದ್ದೆ, ಆದರೆ ನೀವು ಏಕಾಏಕಿ ಸುದ್ದಿಗಳಿಂದ ಕಾಣೆಯಾಗಿ ಬಿಟ್ಟಿದ್ದೀರಿ. ಸಮೀರಾ ಕೋಪದಿಂದ ಹೇಳಿದಳು, ಮಾವ, ನೀವು ಇವರ ಕಾಲಿಗೆ ಯಾಕೆ ನಮಸ್ಕಾರ ಮಾಡ್ತಿದ್ದೀರಿ? ಇಷ್ಟು ಗೌರವ ಯಾಕೆ ಕೊಡ್ತಿದ್ದೀರಾ ಇವರಿಗೆ? ಇವರು ಸಾದಾ ಗೃಹಿಣಿ ಮಾತ್ರ. ಪತ್ರಿಕೆಯಲ್ಲಿ ಇವರ ಬಗ್ಗೆ ಏನು ಓದ್ತಿದ್ರಿ? ಇವರು ಪ್ರಧಾನಮಂತ್ರಿ ಏನೂ ಅಲ್ವಲ್ಲ. ನಿಮಗೆ ತಪ್ಪರ್ಥವಾಗಿದೆ ಅನಿಸುತ್ತದೆ. ಮಾವ ನಗುಮುಖದಿಂದ ಗಂಭೀರ ಧ್ವನಿಯಲ್ಲಿ ಹೇಳಿದರು, ಇಲ್ಲ ಸಮೀರಾ, ನನಗೆ ಯಾವುದೇ ತಪ್ಪರ್ಥವಾಗಿಲ್ಲ. ಇವರನ್ನು ನಾನು ಮಾತ್ರ ಅಲ್ಲ, ಇಡೀ ನಗರ ಮತ್ತು ದೊಡ್ಡ ದೊಡ್ಡ ಅಧಿಕಾರಿಗಳು ಚೆನ್ನಾಗಿ ತಿಳಿದಿದ್ದಾರೆ. ಒಂದು ಕಾಲದಲ್ಲಿ ದೊಡ್ಡ ದೊಡ್ಡ ಹೋರಾಟಗಳನ್ನು ಮುನ್ನಡೆಸಿದ ಆ ಸಿಂಹಿಣಿ ಇಂದು ಇಲ್ಲಿ ಅಡುಗೆ ಮನೆ ನೋಡಿಕೊಳ್ಳುತ್ತಿದ್ದಾರೆ ಅನ್ನೋದನ್ನು ನೋಡಿ ನನಗೆ ಆಶ್ಚರ್ಯ ಆಗ್ತಿದೆ. ಸಮೀರಾ ಬೆಚ್ಚಿ ಬಿದ್ದು ಹೇಳಿದಳು, ಮಾವ, ನೀವೇನು ಹೇಳ್ತಿದ್ದೀರಾ? ನನ್ನ ಅತ್ತೆ ಯಾವುದೋ ಪ್ರಸಿದ್ಧ ವ್ಯಕ್ತಿ ಅಲ್ಲ. ಅವರಿಗೆ ದೊಡ್ಡ ಅಧಿಕಾರಿಗಳು ಗೊತ್ತಿರೋದು ಅಸಾಧ್ಯ. ಅವರು ಕೇವಲ ಗೃಹಿಣಿ, ದಿನವಿಡೀ ಮನೆ ಕೆಲಸ ಮಾತ್ರ ಮಾಡ್ತಾರೆ. ಅವರಿಗೆ ಹೆಚ್ಚು ಶಿಕ್ಷಣವೂ ಇಲ್ಲ. ನಿಮಗೆ ಖಂಡಿತ ತಪ್ಪು ತಿಳುವಳಿಕೆಯಾಗಿದೆ. ಇವರು ಯಾವ ಸಿಂಹಿಣಿ ಅಥವಾ ಆಫೀಸರೂ ಅಲ್ಲ.
ಇವರು ಕೇವಲ ಸಾದಾ ಹೌಸ್ ವೈಫ್ ಸುನಂದ. ವಯಸ್ಸಾಗೋದ್ರಿಂದ ನಿಮ್ಮ ನೆನಪಿನ ಶಕ್ತಿ ಕಡಿಮೆಯಾಗ್ತಿರಬಹುದು ಎಂದಳು. ಅಷ್ಟರಲ್ಲಿ ಮಾವ ಗಂಭೀರವಾಗಿ ಹೇಳಿದರು, ಇಲ್ಲ ಸಮೀರಾ, ಇವರ ನಿಜವಾದ ಹಳೆಯ ಕಥೆ ನಿನಗೆ ಗೊತ್ತಿಲ್ಲ. ಅದನ್ನು ತಿಳಿದ್ರೆ ನೀನೇ ನಿನ್ನ ವರ್ತನೆಗೆ ಪಶ್ಚಾತ್ತಾಪ ಪಡುತ್ತೀಯ. ಆಮೇಲೆ ಮಾವ ಹೇಳಿದ ಸಂಗತಿಗಳನ್ನು ಕೇಳಿ ಸಮೀರಾಳ ಕಾಲಿನ ಕೆಳಗಿನ ನೆಲವೇ ಸರಿದಂತಾಯಿತು. ಯಾಕಂದರೆ ಇಷ್ಟರವರೆಗೆ ಅವಳು ತನ್ನ ಅತ್ತೆಯನ್ನು ಅಜ್ಞಾನಿ ಅಂತ ಭಾವಿಸಿದ್ದಳು. ಆದರೆ ಸುನಂದಾರ ಕಥೆ ಸಂಪೂರ್ಣ ಬೇರೆಯದ್ದೇ ಆಗಿತ್ತು. ಹಾಗಾದರೆ ಸುನಂದಾರವರು ಇಷ್ಟು ಸರಳವಾಗಿ ಯಾಕೆ ಬದುಕುತ್ತಿದ್ದರು? ಯಾವ ಕಾರಣದಿಂದ ಅವರು ಹೀಗೆ ಇದ್ರು? ಅದರ ಹಿಂದೆ ಇದ್ದ ನಿಜವಾದ ಕಾರಣ ಏನು? ಬನ್ನಿ, ಕಥೆಯಲ್ಲಿ ಮುಂದೇನು ನಡೆಯುತ್ತದೆ ಅಂತ ನೋಡೋಣ. ಮನೆಯಲ್ಲಿ ಮದುವೆಯ ಭರ್ಜರಿ ಸಿದ್ಧತೆಗಳು ಆರಂಭವಾಗಿದ್ದವು. ಮಯಾಂಕ್ ಕುಟುಂಬಕ್ಕೆ ಇಂದು ಹೊಸ ಸೊಸೆ ಬರಲಿದ್ದಳು. ಇಂದು ಸುನಂದಾರವರು ಮದುವೆಯಾದ ನಂತರ ಮೊದಲ ಬಾರಿಗೆ ತಮ್ಮ ಮನೆಯಲ್ಲಿ ಶಹನಾಯಿ ವಾದ್ಯವನ್ನು ಕೇಳಿಸುತ್ತಿದ್ದರು. ಅವರೊಬ್ಬ ಸಂಸ್ಕಾರಯುತ ಕುಟುಂಬದ ಹುಡುಗಿಯನ್ನ ಸೊಸೆಯಾಗಿ ಮನೆಗೆ ಕರೆತಂದಿದ್ದರು. ಸುನಂದಾರ ಏಕೈಕ ಮಗ ಮಯಾಂಕ್ಗೆ ಇಂದು ಸಮೀರಾಳೊಂದಿಗೆ ಮದುವೆ ನಡೆಯಲಿತ್ತು. ಸಮೀರಾ ತನ್ನ ತಂದೆ ತಾಯಿಯ ಏಕೈಕ ಮಗಳು. ಅವಳನ್ನು ತಂದೆ ತಾಯಿ ಹುಡುಗರಂತೆ ಬೆಳೆಸಿದ್ದರು. ವಿದ್ಯಾಭ್ಯಾಸ ಮುಗಿಸಿದ ನಂತರ ಸಮೀರಾ ಸರ್ಕಾರಿ ಬ್ಯಾಂಕ್ನಲ್ಲಿ ಒಳ್ಳೆಯ ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ಲು. ಇಂದಿನ ಕಾಲದ ವಿದ್ಯಾವಂತ ಹುಡುಗಿಯಾಗಿದ್ದರೂ ತನ್ನ ವಿದ್ಯೆ ಮತ್ತು ಕೆಲಸದ ಮೇಲೆ ಅವಳಿಗೆ ಅತಿಯಾದ ಅಹಂಕಾರ ಇತ್ತು. ಅವಳು ಬ್ಯಾಂಕ್ನಲ್ಲಿ ಉನ್ನತ ಹುದ್ದೆಯಲ್ಲಿದ್ದಳು. ತಿಂಗಳಿಗೆ 70,000 ಸಂಬಳ ಸಿಗುತ್ತಿದ್ದರಿಂದ ನಾನು ಕೆಲಸ ಮಾಡ್ತೀನಿ ಅಂದರೆ ಎಲ್ಲರೂ ನನ್ನ ಮಾತು ಕೇಳಬೇಕು, ಎಲ್ಲರೂ ನನ್ನ ಹಿಂದೆ ಮುಂದೆ ಇರಬೇಕು ಅಂತ ಅವಳಿಗೆ ಅನ್ನಿಸ್ತಿತ್ತು. ಮದುವೆಯಾದ ನಂತರವೂ ಸಮೀರಾಳ ಈ ಅಹಂಕಾರ ಸ್ವಭಾವದಲ್ಲಿ ಯಾವುದೇ ಬದಲಾವಣೆ ಬಂದಿರಲಿಲ್ಲ. ಅನೇಕ ಬಾರಿ ಅವಳ ಅಹಂಕಾರದ ಮಾತುಗಳಿಂದ ಎದುರಿರುವವರಿಗೆ ತುಂಬ ನೋವಾಗುತ್ತಿತ್ತು. ಆದರೆ ಅದಕ್ಕೆ ಸಮೀರಾ ಯಾವ ಮಹತ್ವವೂ ಕೊಡುತ್ತಿರಲಿಲ್ಲ. ಸಮೀರಾಳ ಮದುವೆ ಹತ್ತಿರದ ನಗರದಲ್ಲಿ ನಡೆದಿತ್ತು. ಅವಳ ಗಂಡನ ಮನೆಯಲ್ಲಿ ಅತ್ತೆ, ಗಂಡ ಮತ್ತು ನಾದಿನಿ ಇದ್ದಳು. ನಾದಿನಿಗೆ ಈಗಾಗಲೇ ಮದುವೆಯಾಗಿತ್ತು. ಅವಳ ಮಾವ 9 ವರ್ಷಗಳ ಹಿಂದೆ ಈ ಲೋಕ ತ್ಯಜಿಸಿದ್ದರು. ಮದುವೆಯಾದ ನಂತರ ಸಮೀರಾ ತನ್ನ ಗಂಡನ ಮನೆಗೆ ಬಂದಳು. ಆದರೆ ಬಂದ ಮೇಲೂ ಅವಳ ವರ್ತನೆ ಹಾಗೆ ಉಳಿಯಿತು. ಅಹಂಕಾರ ಹಾಗೆ ಮುಂದುವರಿಯಿತು. ಅವಳು ತನ್ನ ಅತ್ತೆಗೆ ಯಾವಾಗಲೂ ಗೌರವ ಕೊಡುತ್ತಿರಲಿಲ್ಲ. ಯಾವಾಗ ನೋಡಿದರೂ ತನ್ನ ಕೆಲಸದ ಅಹಂ ತೋರಿಸುತ್ತಿದ್ದಳು. ನಾನು ಹೊರಗಡೆ ಕೆಲಸ ಮಾಡ್ತೀನಿ, ಹಾಗಿದ್ಮೇಲೆ ಮನೆ ಕೆಲಸ ನಾನು ಯಾಕೆ ಮಾಡಬೇಕು? ನೀವು ಮಾಡ್ಕೊಳ್ಳಿ, ನಾನು ಹಣ ಸಂಪಾದಿಸ್ತೀನಿ ಅಂತ ಹೇಳುತ್ತಿದ್ದಳು. ಸಮೀರಾ ಗಂಡನ ಮನೆಗೆ ಬಂದಿದ್ದು ಕೇವಲ 2 ದಿನಗಳು ಮಾತ್ರ. ಆ ದಿನ ಮೊದಲ ಬಾರಿಗೆ ಅಡುಗೆ ಮನೆಯಲ್ಲಿ ಏನಾದರೂ ಸಿಹಿ ಪದಾರ್ಥ ತಯಾರಿಸಬೇಕಾಗಿತ್ತು. ಆದರೆ ಅವಳು ಅಡುಗೆ ಮನೆಗೆ ಹೋಗಿ ಕೇವಲ ಸಂಪ್ರದಾಯಕ್ಕಾಗಿ ಪಾತ್ರೆಯನ್ನು ಒಮ್ಮೆ ಮುಟ್ಟಿದಂತೆ ಮಾಡಿ ನಿಂತುಕೊಂಡಳು. ಉಳಿದ ಎಲ್ಲ ಕೆಲಸವನ್ನು ಅವಳ ಅತ್ತೆ ಸುನಂದಾರವರೇ ಮಾಡಿದರು. ಸೊಸೆಯ ಕೈಯಿಂದ ಮೊದಲ ಸಿಹಿ ಪದಾರ್ಥ ಮಾಡುವ ಸಂಪ್ರದಾಯ ಮುಗಿದ ನಂತರ ಎಲ್ಲ ಅತಿಥಿಗಳ ಮುಂದೆಯೇ ಸಮೀರಾ ತನ್ನ ಅತ್ತೆಗೆ ಸ್ಪಷ್ಟವಾಗಿ ಹೇಳಿಬಿಟ್ಟಳು, ನನ್ನಿಂದ ಮನೆ ಕೆಲಸದ ಯಾವ ನಿರೀಕ್ಷೆಯೂ ಮಾಡಿಕೊಳ್ಬೇಡಿ. ಮುಖ್ಯವಾಗಿ ಅಡುಗೆ ಮನೆಯಲ್ಲಿ ಯಾವ ಕೆಲಸವೂ ನನ್ನಿಂದ ನಿರೀಕ್ಷಿಸಬೇಡಿ. ನಾನು ಮದುವೆಯಾದ ಮೇಲೆ ಅಡುಗೆ ಮನೆಗೆ ಬಂದು ರೊಟ್ಟಿ ತಯಾರಿಸುವ ಹುಡುಗಿಯರಲ್ಲಿ ಒಬ್ಬಳಲ್ಲ. ನಾನು ಇಂದಿನ ಕಾಲದ ವಿದ್ಯಾವಂತ ಹುಡುಗಿ. ಕೆಲಸ ಮಾಡ್ತೀನಿ, ಹಣ ಸಂಪಾದಿಸ್ತೀನಿ. ಹಾಗಾಗಿ ನನ್ನಿಂದ ಮನೆ ಕೆಲಸ ಆಗಲ್ಲ. ಅವಳು ಅತಿಥಿಗಳ ಮುಂದೆಯೇ ಈ ಮಾತುಗಳನ್ನು ಹೇಳುತ್ತಿದ್ದಳು. ಅದಕ್ಕಾಗಿ ಸುನಂದಾರವರು ಕಣ್ಣಿನ ಮೂಲಕ ಅವಳಿಗೆ ಮೌನವಾಗಿರಲು ಸೂಚಿಸಿದರು. ಅತ್ತೆ ಯೋಚಿಸಿದ್ದದ್ದು, ನಮ್ಮ ಸೊಸೆ ಅತಿಥಿಗಳ ಮುಂದೆ ಹೀಗೆ ಮಾತನಾಡಿದರೆ ಜನ ನಮ್ಮ ಬಗ್ಗೆ ಏನು ಯೋಚಿಸ್ತಾರೆ? ನನ್ನ ಮಗನಿಗೆ ನಾನು ಹೇಗೆ ಹೆಂಡತಿಯನ್ನ ತಂದೆ ಅಂತ ಜನ ಹೇಳ್ಬೋದು. ಸೊಸೆಗೆ ಕೂಡ ಕೆಟ್ಟ ಹೆಸರು ಬರ್ಬೋದು. ಆದರೆ ಅತ್ತೆಯ ಸೂಚನೆ ನೋಡುತ್ತಿದ್ದಂತೆಯೇ ಸಮೀರಾ ಇನ್ನೂ ಕೋಪಗೊಂಡು ಹೇಳಿದಳು, ನಾನು ನಿಮ್ಮ ಸನ್ನೆಯಂತೆ ನೃತ್ಯ ಮಾಡೋದಿಲ್ಲ. ನಾನು ಇಂದಿನ ಕಾಲದ ಸೊಸೆ, ಅತ್ತೆಯ ಸೂಚನೆಯಂತೆ ನಡೆಯುವ ಸೊಸೆ ಅಲ್ಲ. ಹಾಗಾಗಿ ನನ್ನನ್ನು ನಿಮ್ಮ ತಾಳಕ್ಕೆ ತಕ್ಕಂತೆ ನಡೆಸಲು ಪ್ರಯತ್ನಿಸಬೇಡಿ. ಈ ಮಾತುಗಳನ್ನು ಮನೆಯಲ್ಲಿದ್ದ ಎಲ್ಲ ಅತಿಥಿಗಳು ಕೇಳಿಸಿಕೊಳ್ಳುತ್ತಿದ್ದರು. ಅವಳ ಅತ್ತೆ, ಮಾವ, ಚಿಕ್ಕಮ್ಮ ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿದ್ದರು. ಸುನಂದಾರವರು ಏನೂ ಹೇಳದೆ ಮೌನವಾಗಿದ್ದರೆ ಈ ಹೊಸ ಸೊಸೆ ತನ್ನ ಅತ್ತೆಯ ಮೇಲೆ ಹೇಗೆ ಕೂಗುತ್ತಿದ್ದಾಳೆ ಅಂತ. ಸೊಸೆಯ ಮಾತುಗಳಿಂದ ಸುನಂದಾರವರಿಗೂ ತುಂಬ ನೋವಾಯಿತು. ಆದರೂ ವಿಷಯ ಬದಲಿಸಿ ಅವರು ಹೇಳಿದರು, ಹೋಗಿ ಹೋಗಿ, ಅಡುಗೆ ಮನೆಯ ಶಾಸ್ತ್ರ ಮುಗಿದಿದೆ. ಈಗ ಕೇಸರಿ ಖೀರ್ ತಿನ್ನಿ. ನನ್ನ ಹೊಸ ಸೊಸೆ ಎಲ್ರಿಗೂ ಕೇಸರಿ ಖೀರ್ ತಯಾರಿಸಿದ್ದಾಳೆ. ಆದ್ದರಿಂದ ಮೊದಲು ಬಾಯಿಗೆ ಸಿಹಿ ಮಾಡಿ ನನ್ನ ಸೊಸೆಗೆ ಹೃದಯಪೂರ್ವಕ ಆಶೀರ್ವಾದ ನೀಡಿ ಎಂದರು. ಎಲ್ಲರೂ ಸಮೀರಾಳ ಕೈಯಿಂದ ಮಾಡಿದ್ದು ಅಂತ ಹೇಳಿದ ಕೇಸರಿ ಖೀರ್ ತಿನ್ನಲು ಆರಂಭಿಸಿದರು. ಮದುವೆಯಾದ ನಂತರ ಅನೇಕ ಶಾಸ್ತ್ರಗಳು ಇರುತ್ತವೆ. ಪ್ರತಿಯೊಂದು ಸಂಪ್ರದಾಯದಲ್ಲೂ ಸೊಸೆಯ ಪಾತ್ರ ಮುಖ್ಯವಾಗಿರುತ್ತದೆ. ಮುಂದಿನ ದಿನ ಮನೆಯಲ್ಲೇ ಕುಲದೇವಿಯ ಜಾಗರಣೆಯನ್ನು ಆಯೋಜಿಸಿದ್ದರು. ಮನೆ ಹೂವುಗಳು ಮತ್ತು ಲೈಟುಗಳಿಂದ ಅಲಂಕರಿಸಲಾಗಿತ್ತು. ಸುನಂದಾರವರು ತಮ್ಮ ಸೊಸೆ ಸಮೀರಾಳಿಗೆ ಹೇಳಿದರು,
ಮಗಳೇ, ಇಂದು ನಮ್ಮ ಕುಲದೇವಿಯ ಜಾಗರಣೆ ಇದೆ. ನಮ್ಮ ಕುಟುಂಬದವರೆಲ್ಲರೂ ಮತ್ತು ನೆರೆಹೊರೆಯ ಗೌರವಾನ್ವಿತ ಹಿರಿಯರು ಬರುತ್ತಾರೆ. ಪೂಜೆ ಮತ್ತು ಆರತಿಯ ನಂತರ ನೀನೆಲ್ಲರಿಗೂ ಪ್ರಸಾದ ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡಿಬೇಕು. ಆದರೆ ಸಮೀರಾಗೆ ಇದರಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ. ಅವಳು ತನ್ನ ಲ್ಯಾಪ್ಟಾಪ್ನಲ್ಲಿ ಬ್ಯಾಂಕ್ನ ತ್ರೈಮಾಸಿಕ ವರದಿ ತಯಾರಿಸುವಲ್ಲಿ ತೊಡಗಿಕೊಂಡಿದ್ದಳು. ಕೋಪದಿಂದ ಅವಳು ಹೇಳಿದಳು, ಅಮ್ಮ, ಇವೆಲ್ಲ ಹಳೆಯ ಕಾಲದ ಮೂಢನಂಬಿಕೆಗಳು. ನೀವು ನೋಡಿಕೊಳ್ಳಿ. ಈ ಅನಗತ್ಯ ಕೆಲಸಗಳಿಗೆ ನನಗೆ ಸಮಯವೇ ಇಲ್ಲ. ಆದರೂ ಸುನಂದಾರವರು ತುಂಬ ವಿನಂತಿಸಿದ ಮೇಲೆ ಸಮೀರಾ ಮನಸ್ಸಿಲ್ಲದೆ ಜಾಗರಣೆಯಲ್ಲಿ ಕುಳಿತುಕೊಳ್ಳಲು ಒಪ್ಪಿಕೊಂಡಳು. ಎಲ್ಲ ಅತಿಥಿಗಳು ಬಂದಿದ್ದರು. ದೊಡ್ಡ ಹಾಲ್ ಸಂಪೂರ್ಣವಾಗಿ ಅತಿಥಿಗಳಿಂದ ತುಂಬಿತ್ತು. ಪಕ್ಕದ ಮನೆಯವರು ಬಂದಿದ್ದರು. ಪೂಜೆ ಮುಗಿದ ನಂತರ ಸಮೀರಾಳ ಗಂಡ ಮಯಾಂಕ್ ಮೇಲಿನ ಕೋಣೆಗೆ ಹೋಗಿದ್ದನು. ಎಲ್ಲ ಅತಿಥಿಗಳು ಸಮೀರಾಳಿಗೆ ಒಳ್ಳೆಯ ಉಡುಗೊರೆಗಳನ್ನು ಕೊಡುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಸುನಂದಾರವರು ಪ್ಯಾಕ್ ಮಾಡಿದ ರಿಟರ್ನ್ ಗಿಫ್ಟ್ಗಳನ್ನು ತೆಗೆದುಕೊಂಡು ತನ್ನ ಸೊಸೆಯ ಬಳಿಗೆ ಬಂದು ಹೇಳಿದರು, ಮಗಳೇ, ಎಲ್ರಿಗೂ ಒಂದೊಂದಾಗಿ ಈ ರಿಟರ್ನ್ ಗಿಫ್ಟ್ ಕೊಡು ಮತ್ತು ಅವರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆ. ಕಾಲಿಗೆ ನಮಸ್ಕಾರ ಮಾಡುವ ಮಾತು ಕೇಳುತ್ತಿದ್ದಂತೆಯೇ ಸಮೀರಾ ಎಲ್ಲರ ಮುಂದೆ ಸುನಂದಾರವರ ಮೇಲೆ ಕೂಗಿದಳು, ನೀವು ನನ್ನನ್ನು ಏನಂತ ಭಾವಿಸಿದ್ದೀರಿ? ಇಷ್ಟೊಂದು ಜನರ ಕಾಲಿಗೆ ನಾನು ಬಾಗಿ ನಮಸ್ಕಾರ ಮಾಡಬೇಕಾ? ನನ್ನ ಬೆನ್ನು ಮುರಿದು ಹೋಗುತ್ತದೆ. ನಾನು ಯಾರ ಕಾಲನ್ನು ಮುಟ್ಟೋದಿಲ್ಲ. ನಾನು ಹಳೆಯ ಕಾಲದ ಸಾದಾ ಹುಡುಗಿಯಲ್ಲ. ನಿಮ್ಮಂಥ ಅನಕ್ಷರಸ್ತೆ ಮತ್ತು ಹಳ್ಳಿ ಗುಗ್ಗೂ ಅಲ್ಲ. ನಾನು ಇಂದಿನ ಕಾಲದ ವಿದ್ಯಾವಂತ ಹುಡುಗಿ. ಕೆಲಸ ಮಾಡ್ತೀನಿ, ಒಳ್ಳೆಯ ಸಂಬಳ ಗಳಿಸ್ತೀನಿ. ಹಾಗಿದ್ಮೇಲೆ ನೀವು ಯಾಕೆ ನನಗೆ ಎಲ್ಲರ ಕಾಲಿಗೆ ಬಾಗಲು ಹೇಳ್ತಿದ್ದೀರಿ? ನಾನು ಬಾಗಿ ಇದನ್ನೆಲ್ಲ ಮಾಡಲ್ಲ. ಇಂದು ಮತ್ತೊಮ್ಮೆ ಸಮೀರಾ ಅತಿಥಿಗಳ ಮುಂದೆಯೇ ಸುನಂದಾರವರಿಗೆ ಅವಮಾನ ಮಾಡಿದ್ದಳು. ಹಾಲ್ನಲ್ಲಿ ಕುಳಿತಿದ್ದ ಅತಿಥಿಗಳು ಪರಸ್ಪರ ಮಾತನಾಡಿಕೊಳ್ಳಲಾರಂಭಿಸಿದರು. ಸುನಂದಾರವರು ಎಂಥ ಸೊಸೆಯನ್ನು ತಂದಿದ್ದಾರೆ ನೋಡಿ. ಅವಳು ಅತ್ತೆಯ ಮಾತೇ ಕೇಳೋದಿಲ್ಲ. ಈಗಲೇ ಇಂಥ ಸ್ಥಿತಿ ಇದ್ದರೆ ಮುಂದೇನಾಗುತ್ತೋ ಗೊತ್ತಿಲ್ಲ. ಅವಳು ಮದುವೆಯ ಸಂಪ್ರದಾಯಗಳನ್ನೇ ಪಾಲಿಸೋದಿಲ್ಲ. ಯಾವಾಗ ನೋಡಿದ್ರೂ ಸುನಂದಾರವರಿಗೆ ಮನಸ್ಸಿಗೆ ಬಂದಂತೆ ಮಾತನಾಡ್ತಾಳೆ. ಜನರ ಮಧ್ಯೆ ಅವಮಾನ ಮಾಡ್ತಾಳೆ. ಮತ್ತೆ ಮತ್ತೆ ತನ್ನ ಕೆಲಸದ ಅಹಂ ತೋರಿಸ್ತಾಳೆ. ಸುನಂದಾರವರು ಎಂಥ ಸೊಸೆಯನ್ನು ಮನೆಗೆ ತಂದಿದ್ದಾರೆ. ಈ ಮಾತುಗಳು ಸುನಂದಾರವರ ಕಿವಿಗೆ ಚೂರಿಯಂತೆ ತಾಗುತ್ತಿದ್ದವು. ಅವರಿಗಂತೂ ಯಾರೋ ಕಿವಿಯಲ್ಲಿ ಬಿಸಿ ಎಣ್ಣೆ ಸುರಿದಂತಾಗುತ್ತಿತ್ತು. ಆದರೂ ಧೈರ್ಯ ಮಾಡಿಕೊಂಡು ಅವರು ತಮ್ಮ ಸೊಸೆಗೆ ಹೇಳಿದರು, ಮಗಳೇ, ನಿನ್ನೆನೇ ಈ ವಿಷಯದಲ್ಲಿ ನಿನ್ನೊಡನೆ ಮಾತನಾಡಿದ್ದೆ. ಆಗ ನೀನು ಒಪ್ಪಿಕೊಂಡಿದ್ದೆ. ನೀನು ಈ ಸಂಪ್ರದಾಯ ಮಾಡೋದಿಲ್ಲ ಅಂತಿದ್ರೆ ನಿನ್ನೆನೇ ಹೇಳಬೇಕಿತ್ತು. ಕನಿಷ್ಠ ಎಲ್ಲರ ಮುಂದೆ ನನಗೆ ಇಷ್ಟು ಅವಮಾನ ಆಗೋದಿಲ್ವಲ್ಲ. ಅದಕ್ಕೆ ಸಮೀರಾ ಕೂಗುತ್ತಾ ಹೇಳಿದಳು, ನಮ್ಮದು ಕೇವಲ ಕುಲದೇವಿಯ ಪೂಜೆ ಅಷ್ಟೇ ಅಂತ ಮಾತುಕತೆ ಆಗಿತ್ತು. ಈ ರಿಟರ್ನ್ ಗಿಫ್ಟ್ ಕೊಡು, ಎಲ್ಲರ ಕಾಲಿಗೆ ನಮಸ್ಕಾರ ಮಾಡುವಂತ ನೀವು ಯಾವಾಗ ಹೇಳಿದ್ದು? ನನಗೆ ನೆನಪೇ ಇಲ್ಲ. ನಿನ್ನೆ ನಾನು ನನ್ನ ಕೋಣೆಯಲ್ಲಿ ಆಫೀಸ್ನ ಮುಖ್ಯ ಕೆಲಸ ಮಾಡ್ತಿದ್ದೆ. ಆದ್ದರಿಂದ ನಿಮ್ಮ ಮಾತುಗಳಿಗೆ ಗಮನ ಕೊಡಲೇ ಇಲ್ಲ ನಾನು. ಅಷ್ಟರಲ್ಲಿ ಸುನಂದಾಗೆ ಗೊತ್ತಾಯಿತು ಸೊಸೆಯು ಅವರ ಮಾತನ್ನೇ ಕೇಳಿರಲಿಲ್ಲ ಅಂತ. ಅದೇ ಸಮಯದಲ್ಲಿ ಮೇಲಿನ ಕೋಣೆಯಲ್ಲಿದ್ದ ಸುನಂದಾರವರ ಮಗ ಮಯಾಂಕ್ ತನ್ನ ತಾಯಿ ಮತ್ತು ಹೆಂಡತಿಯ ಮಾತುಗಳನ್ನು ಕೇಳುತ್ತಿದ್ದನು. ಆಗ ಮಯಾಂಕ್ ತನ್ನ ಹೆಂಡತಿ ಸಮೀರಾಳಿಗೆ ಫೋನ್ ಮಾಡಿ ಸಮಾಧಾನದಿಂದ ಹೇಳಿದನು, ಮದುವೆಯಲ್ಲಿ ಕೆಲ ಶಾಸ್ತ್ರ ಸಂಪ್ರದಾಯಗಳು ಇರುತ್ತವೆ. ನೀನಿದನ್ನು ಪೂರ್ಣಗೊಳಿಸು. ಇದರ ನಂತರ ನಿನ್ನಿಂದ ಏನೂ ಮಾಡಿಸೋದಿಲ್ಲ. ಮಯಾಂಕ್ ಹೇಳಿದ ಮೇಲೆ ಸಮೀರಾ ಅತಿಥಿಗಳಿಗೆ ರಿಟರ್ನ್ ಗಿಫ್ಟ್ ಕೊಡಲು ಮತ್ತು ಅವರ ಕಾಲಿಗೆ ನಮಸ್ಕಾರ ಮಾಡಲು ಪ್ರಾರಂಭಿಸಿದಳು. ಆದರೆ ಅವಳ ಮುಖದಲ್ಲಿ ಕೋಪ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಎಲ್ಲ ಸಂಪ್ರದಾಯಗಳು ಮುಗಿದ ನಂತರ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದರು. ಎಲ್ಲರೂ ಹೋದ ಮೇಲೆ ಸಮೀರಾ ಸುನಂದಾರವರ ಮೇಲೆ ಕೋಪದಿಂದ ಹೇಳಿದಳು, ಅತ್ತೆ, ದಯವಿಟ್ಟು ನನ್ನನ್ನು ನಿಮ್ಮಂತೆ ಮಾಡೋಕ್ಕೆ ಪ್ರಯತ್ನಿಸಬೇಡಿ. ನಾನು ನನ್ನ ತಂದೆ ತಾಯಿಯ ಏಕೈಕ ಮಗಳು. ತುಂಬ ಮುದ್ದಾಗಿ ಬೆಳೆದಿದ್ದೇನೆ. ಇಂದಿನವರೆಗೆ ಯಾರ ಕಾಲಿಗೂ ನಮಸ್ಕಾರ ಮಾಡಿಲ್ಲ. ಇಂದು ನೀವು ಇಷ್ಟೊಂದು ಜನರ ಕಾಲಿಗೆ ನನ್ನನ್ನು ನಮಸ್ಕಾರ ಮಾಡಿಸಿದ್ದೀರಾ. ನನ್ನ ಬೆನ್ನು ನೋವಾಗ್ತಿದೆ. ನನ್ನ ಅಪ್ಪ ಅಮ್ಮ ಇಲ್ಲಿ ಇರದಿದ್ದದ್ದು ಒಳ್ಳೆಯದಾಯಿತು. ಮದುವೆ ಆದಮೇಲೆ ನನ್ನ ಅಣ್ಣನ ಜೊತೆ ಅಮೆರಿಕಾಗೆ ಹೋಗ್ಬಿಟ್ಟಿದ್ದಾರೆ. ಇಲ್ಲದಿದ್ದರೆ ತಮ್ಮ ಮಗಳನ್ನು ಈ ರೀತಿ ನೋಡಿದರೆ ನಿಮಗೆ ಖಂಡಿತ ಬೈತಿದ್ರು. ಇಂದು ನಿಮ್ಮ ಹಳೆಯ ಸಂಪ್ರದಾಯಗಳ ಹೆಸರಿನಲ್ಲಿ ನೀವು ನಿಮ್ಮ ಆಟ ಆಡಿದ್ದೀರಿ. ಮುಂದೆ ನನ್ನ ಮೇಲೆ ಯಾವುದೇ ಜವಾಬ್ದಾರಿ ಹಾಕಬೇಡಿ. ನೀವು ಅನಕ್ಷರಸ್ತೆ ಮತ್ತು ಹಳ್ಳಿ ಗುಗ್ಗಾದ್ದರಿಂದ ಇಂಥ ಸಂಪ್ರದಾಯಗಳನ್ನು ನಂಬ್ತೀರಾ. ಆದರೆ ನಾನು ಈ ಮದುವೆಯ ಸಂಪ್ರದಾಯಗಳನ್ನು ನಂಬೋದಿಲ್ಲ. ಸುನಂದಾರವರು ತಮ್ಮ ಸೊಸೆಗೆ ಸಮಾಧಾನವಾಗಿ ಹೇಳಲು ಪ್ರಯತ್ನಿಸಿದರು. ಮಗಳೇ, ಹಾಗಲ್ಲ. ಓದು ಬರಹ ವಿದ್ಯೆ ಒಂದೆಡೆಯಾದರೆ ಸಂಪ್ರದಾಯ ಮತ್ತು ಸಂಸ್ಕಾರ ಮತ್ತೊಂದೆಡೆ ಇರಬೇಕು. ಮನಸ್ಸಿದ್ರೆ ಎರಡನ್ನ ಜೊತೆಯಲ್ಲಿ ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೋದು. ಒಂದು ಬಿಟ್ಟು ಇನ್ನೊಂದು ಹಿಡಿಯಬೇಕೆಂದಿಲ್ಲ. ಇವು ತಲೆಮಾರುಗಳಿಂದ ಬಂದ ಸಂಪ್ರದಾಯಗಳು. ಅವನ್ನು ಪಾಲಿಸಬೇಕಾಗುತ್ತದೆ. ಮಗಳೇ, ಜೀವನ ಒಂದೇ. ಜೀವನದಲ್ಲಿ ಇವೆಲ್ಲವೂ ಬರುತ್ತವೆ. ನಾನು ನನ್ನ ಜೀವನದಲ್ಲಿ ಎಲ್ಲವನ್ನೂ ಅನುಭವಿಸಿದ್ದೇನೆ.
ಅದನ್ನು ಕೇಳಿ ಸಮೀರಾ ಕೋಪದಿಂದ ಕೂಗಿದಳು. ಇದೀಗ ನೀವು ನನಗೆ ಪಾಠ ಹೇಳ್ತೀರಾ? ನಾನೇನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ತೀರಾ? ನನ್ನ ದಿನಗಳು ಎಷ್ಟು ಕೆಟ್ಟದಾಗಿವೆ ನೋಡಿ. ಒಂದು ಅನಕ್ಷರಸ್ತೆ ಹಳ್ಳಿ ಗುಗ್ಗು ಅತ್ತೆ ನನಗೆ ಜ್ಞಾನ ನೀಡ್ತಿದ್ದಾಳೆ, ಲೆಕ್ಚರ್ ಕೊಡ್ತಿದ್ದಾಳೆ. ನನ್ನ ಅಪ್ಪ ಕೇವಲ ಹುಡುಗ ಓದಿದ್ದಾನೆ ಅಂತ ನೋಡಿ ಒಂದೇ ತಿಂಗಳಲ್ಲಿ ನನ್ನ ಮದುವೆ ಮಾಡಿಬಿಟ್ರು. ನನ್ನ ಅತ್ತೆ ಇಷ್ಟು ಅನಕ್ಷರಸ್ತೆ ಮತ್ತು ಹಳೆಯ ಸಂಪ್ರದಾಯ ನಂಬುವಳು ಅಂತ ನನಗೆ ಮೊದಲೇ ಗೊತ್ತಿದ್ರೆ ನಾನು ಮದುವೆ ಮಾಡಿಕೊಳ್ಳುತ್ತಿರಲಿಲ್ಲ. ಇಷ್ಟು ಹೇಳಿ ಸಮೀರಾ ಕಾಲು ಬಡಿದು ತನ್ನ ಕೋಣೆಗೆ ಹೋಗಿಬಿಟ್ಟಳು. ಸುನಂದಾರವರಿಗೆ ತಮ್ಮ ಸೊಸೆಯ ಈ ವರ್ತನೆ ತುಂಬ ನೋವು ತಂದಿತು. ಸಮೀರಾ ಇಷ್ಟು ಅಹಂಕಾರಿ ಮತ್ತು ಹಠಮಾರಿ ಹುಡುಗಿ ಅಂತ ಮೊದಲೇ ಗೊತ್ತಿದ್ದರೆ ಅವಳನ್ನು ಸೊಸೆಯಾಗಿ ಮನೆಗೆ ತರುತ್ತಲೇ ಇರಲಿಲ್ಲ. ಆದರೆ ಅವಳು ಒಳ್ಳೆಯ ಕೆಲಸದಲ್ಲಿದ್ದಳು, ತನ್ನ ಕಾಲಿನ ಮೇಲೆ ನಿಂತಿದ್ದಳು, ಕಾಣೋದಕ್ಕೂ ಸುಂದರಳಾಗಿದ್ದಳು. ಮುಖ್ಯವಾಗಿ ಮೈಂಡ್ಗೆ ಅವಳು ಇಷ್ಟವಾಗಿದ್ದಳು. ಹಾಗಾಗಿ ಅವಳ ಅಣ್ಣ ಅಮೆರಿಕಾಗೆ ಹೋಗಬೇಕಾಗಿದ್ದರಿಂದ ಒಂದೇ ತಿಂಗಳಲ್ಲಿ ಮದುವೆ ಮಾಡಿಬಿಟ್ಟಿದ್ದರು. ಮನೆಗೆ ಸೊಸೆ ಬಂದ ಮೇಲೂ ಸುನಂದಾರವರ ಮನೆ ಕೆಲಸ ಕಡಿಮೆಯಾಗಲೇ ಇಲ್ಲ. ಯಾಕಂದರೆ ಸೊಸೆ ನಾನು ಕೆಲಸ ಮಾಡ್ತೀನಿ ಅನ್ನುವ ಕಾರಣ ಹೇಳಿ ಮನೆ ಕೆಲಸ ಮಾಡೋದಕ್ಕೆ ನೇರವಾಗಿ ನಿರಾಕರಿಸಿದ್ದಳು. ಸಮೀರಾ ಹೇಳಿದ್ದಳು, ನೀವು ಮನೆಯಲ್ಲೇ ಕುಳಿತುಕೊಂಡಿರ್ತೀರಾ, ಮನೆ ಮತ್ತು ಸಂಸಾರ ನೋಡ್ಕೊಳ್ಳಿ, ನಾನು ಕೆಲಸ ಮಾಡ್ತೀನಿ, ಈ ಎಲ್ಲವನ್ನು ನಾನು ನೋಡಿಕೊಳ್ಳಲು ಆಗಲ್ಲ. ಒಂದು ದಿನ ಸಮೀರಾ ಆಫೀಸ್ಗೆ ಹೊರಟಾಗ ಆತುರದಲ್ಲಿ ಆಫೀಸ್ನ ಒಂದು ಮುಖ್ಯ ಫೈಲ್ ಡೈನಿಂಗ್ ಟೇಬಲ್ ಮೇಲೆ ಮರೆತು ಬಿಟ್ಟಳು. ಸುನಂದಾರವರು ಅಡುಗೆ ಕೆಲಸ ಮುಗಿಸಿ ಹೊರಗೆ ಬಂದಾಗ ಡೈನಿಂಗ್ ಟೇಬಲ್ ಮೇಲೆ ಒಂದು ಫೈಲ್ ಬಿದ್ದಿರುವುದನ್ನು ನೋಡಿದರು. ಅದನ್ನು ನೋಡಿ ಅವರು ಕುತೂಹಲದಿಂದ ಫೈಲ್ ತೆರೆದು ನೋಡಲು ಮುಂದಾದರು. ಅಷ್ಟರಲ್ಲಿ ಆತುರವಾಗಿ ಸಮೀರಾ ಮನೆಗೆ ಹಿಂತಿರುಗಿ ಬಂದು ಫೈಲ್ ಅತ್ತೆಯ ಕೈಯಲ್ಲಿ ಕಂಡು ಕೋಪದಿಂದ ಕೂಗಿದಳು. ನೀವು ನನ್ನ ಫೈಲ್ ತೆರೆದು ಏನು ಮಾಡ್ತಿದ್ದೀರಿ? ನಿಮಗೆ ಬರೆಯೋದು ಓದೋದು ಬರೋದಿಲ್ಲ ಅಂದ್ಕೊಂಡಿದ್ದೆ. ನಿಮಗೆ ನನ್ನ ಫೈಲ್ನಲ್ಲಿ ಏನು ಬರೆದಿದೆ ಅಂತ ಅರ್ಥ ಆಗುತ್ತಾ? ನೀವು ಅನಕ್ಷರಸ್ಥರು. ಓದಿದ್ದರೆ ಕನಿಷ್ಠ ಕನ್ನಡದಲ್ಲಾದರೂ ಓದ್ಬೋದಿತ್ತು. ಆದರೆ ನಿಮಗೆ ಕನ್ನಡನೂ ಬರೋದಿಲ್ಲ, ಇಂಗ್ಲಿಷ್ ಮಾತೇ ಬೇಡ. ಸಮೀರಾಳ ಈ ಮಾತುಗಳು ಸುನಂದಾರವರ ಹೃದಯಕ್ಕೆ ಸಾವಿರಾರು ಚೂರಿಯಂತೆ ತಾಗುತ್ತಿದ್ದವು. ಆ ಕ್ಷಣ ಅವರಿಗೆ ಮನಸ್ಸಾಯಿತು, ನಾನು ಅನಕ್ಷರಸ್ಥೆ ಅಲ್ಲ, ನನಗೂ ವಿದ್ಯೆ ಇದೆ, ನಾನು ಒಳ್ಳೆಯ ಹುದ್ದೆಯಲ್ಲಿ ಕೆಲಸ ಮಾಡಿದ್ದೆ ಅಂತ ಸೊಸೆಗೆ ಹೇಳಿಬಿಡಬೇಕು ಅಂತ. ಆದರೆ ಅವರು ಮಾತಾಡಲು ಮುಂದಾಗುವಷ್ಟರಲ್ಲಿ ಸಮೀರಾ ಫೈಲನ್ನು ಅತ್ತೆಯ ಕೈಯಿಂದ ಕಿತ್ತುಕೊಂಡು ಮತ್ತೆ ಆಫೀಸ್ಗೆ ಹೊರಟು ಬಿಟ್ಟಳು. ಇನ್ನೊಮ್ಮೆ ಸುನಂದಾರವರು ಮಾತಾಡದೆ ಮೌನವಾಗಿ ಬಿಟ್ಟರು. ಒಂದು ದಿನ ಸಮೀರಾಳ ಮಾವನಿಂದ ಫೋನ್ ಬಂತು. ಅವರು ಹೇಳಿದರು, ನಾನು ನಿನ್ನ ನಗರಕ್ಕೆ ಬಂದಿದ್ದೇನೆ, ನಿನ್ನನ್ನು ನೋಡಬೇಕು, ಮದುವೆಗೆ ಬರಲಾಗ್ಲಿಲ್ಲಲ್ಲ. ಸಮೀರಾ ಮಾವನನ್ನ ನೋಡಲು ತುಂಬ ಖುಷಿಪಟ್ಟಳು. ಆದರೆ ಅವಳು ಅವರಿಗೆ ಹೇಳಿದಳು, ನೀವು ಮನೆಗೆ ಬರಬೇಡಿ, ನಾನು ನಿಮ್ಮನ್ನು ನನ್ನ ತಾಯಿಯ ಮನೆಗೆ ಬಂದು ಭೇಟಿಯಾಗುತ್ತೇನೆ. ಯಾಕಂದರೆ ಮಾವ ಮನೆಗೆ ಬಂದರೆ ಅವರಿಗೆ ತನ್ನ ಅನಕ್ಷರಸ್ತೆ ಹಳ್ಳಿಯ ಅತ್ತೆಯನ್ನ ಭೇಟಿಯಾಗಬೇಕಾಗುತ್ತಿತ್ತು. ಅದಕ್ಕೆ ಸಮೀರಾಗೆ ತುಂಬ ಅಸೌಕರ್ಯ ಮತ್ತು ನಾಚಿಕೆಯಾಗುತ್ತಿತ್ತು. ಆದ್ದರಿಂದ ಅವಳು ಮಾವನನ್ನು ಮನೆಗೆ ಬರಬೇಡಿ ಅಂತ ಹೇಳಿ ತಾನೇ ತಾಯಿಯ ಮನೆಗೆ ಹೋಗಲು ತೀರ್ಮಾನಿಸಿದಳು. ಆಫೀಸ್ನಿಂದ ನೇರವಾಗಿ ತಾಯಿಯ ಮನೆಗೆ ಹೋಗಿ ಮಾವನನ್ನು ಭೇಟಿಯಾದಳು. ಮಾತಿನ ನಡುವೆ ಮಾವ ಹೇಳಿದ್ರು, ನನಗೆ ಈ ನಗರ ಜೊತೆ ಕಳೆದ 9 ವರ್ಷಗಳಿಂದ ಒಂದು ಸಂಬಂಧ ಇದೆ. 9 ವರ್ಷಗಳ ಹಿಂದೆ ನಾನಿಲ್ಲಿ ಬಂದಿದ್ದೆ. ಆ ಸಮಯದಲ್ಲಿ ಇಲ್ಲಿ ಒಬ್ಬ ಧೈರ್ಯಶಾಲಿ ಶೂರವಾದ ಆರ್ಮಿ ಮೇಜರ್ ಮಹಿಳೆ ಇದ್ರು. ಇಡೀ ಪ್ರದೇಶದಲ್ಲಿ ಅವರ ಮೇಲೆ ಭಯ ಭಕ್ತಿ ಇತ್ತು. ಇಂದಿಗೂ ಜನ ಅವರ ಹೆಸರನ್ನ ಕೇಳಿದ್ರೆ ಹೆದರ್ತಾರೆ. ಅವರು ತುಂಬ ಪ್ರಾಮಾಣಿಕ ಮತ್ತು ಧೈರ್ಯವಂತ ಸೈನಿಕರಾಗಿದ್ರು. ಸಮೀರಾ ಮಾವನ ಮಾತುಗಳನ್ನು ತುಂಬ ಆಸಕ್ತಿಯಿಂದ ಕೇಳುತ್ತಿದ್ದಳು. ಅವಳಿಗೆ ಆ ಲೇಡಿಯ ಆರ್ಮಿ ಆಫೀಸರ್ ಬಗ್ಗೆ ಇನ್ನಷ್ಟು ತಿಳಿಯಬೇಕು ಅನ್ನಿಸ್ತು. ಅವಳು ಕೇಳಿದಳು, ಮಾವ, ನೀವು ಆ ಲೇಡಿ ಆರ್ಮಿಯವರನ್ನ ಭೇಟಿಯಾದ್ರ? ನೀವು ಅವರನ್ನು ಹೇಗೆ ತಿಳಿದಿದ್ದೀರಿ? ಮಾವ ಹೇಳಿದರು, ಹೌದು, ನಾನವರನ್ನು ಭೇಟಿಯಾದೆ. ಇಂದಿಗೂ ನನಗೆ ಆ ಘಟನೆ ಸ್ಪಷ್ಟವಾಗಿ ನೆನಪಿದೆ. ಒಂದು ದಿನ ನಾನು ಈ ನಗರದ ಹೈವೇ ಬಳಿ ಹೋಗ್ತಿದ್ದಾಗ ರಸ್ತೆ ಪಕ್ಕದಲ್ಲಿ 3-4 ಕುಳಿತಿದ್ದರು. ನನಗೆ ದಾರಿ ಸ್ಪಷ್ಟವಾಗಿರಲಿಲ್ಲ. ಹಾಗಾಗಿ ದಾರಿ ಕೇಳಲು ಕಾರ್ ನಿಲ್ಲಿಸಿದೆ. ಅವರು ನನ್ನ ಕಾರ್ ಹತ್ತಿರ ಬಂದು ಗ್ಲಾಸ್ ಇಳಿಸಲು ಹೇಳಿದರು. ನಾನು ಗ್ಲಾಸ್ ಇಳಿಸಿದ ತಕ್ಷಣ ಅವರು ಬಾಗಿಲು ತೆರೆದು ಒಳಗೆ ಬಂದು ಕುಳಿತುಕೊಂಡ್ರು. ನನ್ನ ಕತ್ತಿನ ಬಳಿ ಚಾಕಿಟ್ಟು, ನಿನ್ನ ಬಳಿ ಇರುವ ಎಲ್ಲ ಹಣ ಮತ್ತು ಬೆಲೆ ಬಾಳುವ ವಸ್ತು ಕೊಡು, ಕಾರಿನ ಕೀ ಕೂಡ ಕೊಡು ಅಂತ ಬೆದರಿಸಿದ್ರು. ನಾನು ತುಂಬ ಹೆದರಿಬಿಟ್ಟೆ. ಭಯದಿಂದ ಎಲ್ಲವನ್ನೂ ಅವರಿಗೆ ಕೊಟ್ಟೆ. ಅವರು ನನ್ನ ಫೋನ್ ತೆಗೆದುಕೊಳ್ಳೋದನ್ನು ಮರೆತು ನನ್ನನ್ನು ರಸ್ತೆಯಲ್ಲಿ ತಳ್ಳಿಬಿಟ್ಟು ಕಾರ್ ತೆಗೆದುಕೊಂಡು ಓಡಿದ್ರು. ರಸ್ತೆಗೆ ಬಿದ್ದಾಗ ನನ್ನ ತಲೆಗೆ ಭಾರಿ ಗಾಯವಾಯಿತು. ತುಂಬ ರಕ್ತ ಹರಿಯಿತು. ಕೈ ಮತ್ತು ಕಾಲು ಕೂಡ ಮುರಿದು ಹೋಗಿತ್ತು. ನಾನು ಪ್ರಜ್ಞೆ ಕಳೆದುಕೊಂಡು ಬಿದ್ದಿದ್ದೆ. ಸ್ವಲ್ಪ ಹೊತ್ತಿನ ನಂತರ ನನ್ನ ಕೈ ಜೇಬಿಗೆ ಹೋದಾಗ ಫೋನ್ ನನ್ನಲ್ಲೇ ಇದೆ ಅನ್ನೋದು ನೆನಪಾಯಿತು. ತಕ್ಷಣ ಎದುರಿನ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದೆ. ಯಾಕಂದರೆ ತುರ್ತು ಸಹಾಯಕ್ಕೆ ಸಂಖ್ಯೆ ಅಲ್ಲಿಯೇ ಬರೆದಿತ್ತು. ಪೊಲೀಸ್ ಬರುವುದಕ್ಕಿಂತ ಮೊದಲು ಆ ಲೇಡಿ ಆರ್ಮಿ ಆಫೀಸರ್ ಸುನಂದಾರವರು ಅಲ್ಲಿಗೆ ಬಂದರು.
ಅವರು ನನಗೆ ಧೈರ್ಯ ತುಂಬಿದ್ರು. ಅವರನ್ನು ನೋಡಿ ನಾನು ತುಂಬ ಆಶ್ಚರ್ಯಗೊಂಡೆ. ಯಾಕಂದರೆ ಅವರು ಅತ್ಯಂತ ಧೈರ್ಯಶಾಲಿ ಮಹಿಳೆಯಾಗಿದ್ದರು. ನನ್ನಿಂದ ಸಂಪೂರ್ಣ ಘಟನೆ ತಿಳಿದುಕೊಂಡ ನಂತರ ಅವರು ನನ್ನನ್ನು ತಮ್ಮ ಕಾರಿನಲ್ಲಿ ಕೂರಿಸಿಕೊಂಡು ಆ 4 ಕಾರಿನ ಹಿಂದೆ ಓಡಿಸಿದರು. ಸ್ವಲ್ಪ ದೂರ ಹೋದ್ಮೇಲೆ ಅವರವರ ಕಾರಿನ ಟೈರ್ಗೆ ಗುಂಡು ಹೊಡೆದು ಪಂಕ್ಚರ್ ಮಾಡಿದರು. ಆ 4 ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ಸುನಂದಾರವರು ಅವರನ್ನು ಹಿಡಿದು ಜೈಲಿಗೆ ಹಾಕಿಸಿದರು. ನನ್ನ ಎಲ್ಲ ಬೆಲೆ ಬಾಳುವ ವಸ್ತುಗಳನ್ನು ನನಗೆ ಮರಳಿ ಕೊಡಿಸಿದರು. ನನ್ನನ್ನು ಆಸ್ಪತ್ರೆಗೂ ಸೇರಿಸಿದರು. ಜೊತೆಗೆ ತಮ್ಮ ಫೋನ್ ನಂಬರ್ ಕೂಡ ಕೊಟ್ಟರು. ನಾನು ಮನಸಾರೆ ಅವರಿಗೆ ಧನ್ಯವಾದ ಹೇಳಿದೆ. ಈ ಘಟನೆಗೆ ಈಗ 9 ವರ್ಷಗಳಾಗಿವೆ. ಆದರೆ ಸಮೀರಾ, ನಾನು ಈ ನಗರಕ್ಕೆ ಬಂದಾಗಲೆಲ್ಲ ಆ ಘಟನೆ ಕಣ್ಣ ಮುಂದೆ ಬರುತ್ತದೆ. ಮತ್ತೆ ಸುನಂದಾರವರನ್ನು ನೋಡಬೇಕು ಅನ್ನೋ ಆಸೆ ಆಗುತ್ತದೆ. ಮಾವನ ಮಾತು ಕೇಳಿ ಸಮೀರಾ ಕುತೂಹಲದಿಂದ ಕೇಳಿದಳು, ಮಾವ, ಅದರ ನಂತರ ನೀವು ಅವರನ್ನು ಮತ್ತೆ ಭೇಟಿಯಾದ್ರಾ? ಮಾವ ಹೇಳಿದರು, ಇಲ್ಲ ಮಗಳೇ, ನಾನು ಗುಣಮುಖವಾದ ನಂತರ ನನ್ನ ಹೆಂಡತಿ ಮತ್ತು ಮಕ್ಕಳ ಜೊತೆ ವಿಡಿಯೋ ಕಾಲ್ ಮಾಡಿ ಅವರಿಗೆ ಧನ್ಯವಾದ ಹೇಳಬೇಕು ಅಂತ ಯೋಚಿಸಿದೆ. ನಿಮ್ಮ ಕಾರಣದಿಂದ ನಾನು ಬದುಕಿದೆ. ನನ್ನ ಬೆಲೆ ಬಾಳುವ ವಸ್ತುಗಳು ಮರಳಿ ಸಿಕ್ಕಿವೆ. ನೀವು ಸಮಯಕ್ಕೆ ಆಸ್ಪತ್ರೆಗೆ ಸೇರಿಸದೇ ಇದ್ದರೆ ಏನಾಗ್ತಿತ್ತೋ ಗೊತ್ತಿಲ್ಲ ಅಂತ ಹೇಳಬೇಕು ಅಂದಿದ್ದೆ. ಆದರೆ ವಿಡಿಯೋ ಕಾಲ್ ಮಾಡಿದಾಗ ಅವರ ನಂಬರ್ ಸ್ವಿಚ್ ಆಫ್ ಆಗಿತ್ತು. ಸಂಪರ್ಕವೇ ಆಗಲಿಲ್ಲ. ಬಹುಶಃ ಅವರಿಗೆ ಮನೆಯಲ್ಲೇ ಯಾವುದೋ ವೈಯಕ್ತಿಕ ಸಮಸ್ಯೆ ಬಂದಿರಬೇಕು. ಅದಕ್ಕಾಗಿ ಅವರು ಈ ಸ್ಥಳದಿಂದ ಹೋಗಿರಬಹುದು. ನಾನು ಹಲವಾರು ಕಡೆ ಹುಡುಕಿದೆ, ಆದರೆ ಅವರು ಸಿಗಲೇ ಇಲ್ಲ. ಪೊಲೀಸರಿಂದ ಅವರ ಮನೆಯ ವಿಳಾಸ ಕೇಳಿದಾಗ ಅವರು ಈ ನಗರ ಬಿಟ್ಟಿಲ್ಲ, ಮನೆ ಬದಲಾಯಿಸಿದ್ದಾರೆ. ಆದರೆ ಹೊಸ ವಿಳಾಸ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದರು. ತುಂಬ ಪ್ರಯತ್ನ ಮಾಡಿದ್ರೂ ಅವರು ಸಿಕ್ಕಿಲ್ಲ. ಆದ್ದರಿಂದ ನಾನು ಹಿಂತಿರುಗಿ ಬಿಟ್ಟೆ. ಮಾವನ ಮಾತುಗಳನ್ನು ಕೇಳಿ ಸಮೀರಾ ಆಶ್ಚರ್ಯದಿಂದ ತುಂಬಿಬಿಟ್ಟಳು. ಅವಳ ಮನಸ್ಸು ಸುನಂದಾರವರನ್ನ ನೋಡಲು ತುಂಬ ಆಸೆ ಪಡುತ್ತಿತ್ತು. ಒಂದು ಕ್ಷಣ ಅವಳಿಗೆ ಹೀಗೂ ಅನಿಸಿತು, ನನ್ನ ಅತ್ತೆಯ ಹೆಸರು ಕೂಡ ಸುನಂದ. ಹಾಗಾದರೆ ಆ ಆರ್ಮಿ ಮೇಜರ್ ನನ್ನ ಅತ್ತೆ ಆಗಿರ್ಬೋದಾ? ಆದರೆ ತಕ್ಷಣವೇ ಅವಳು ಯೋಚಿಸಿದಳು, ಇಲ್ಲ, ನನ್ನ ಅತ್ತೆ ಅನಕ್ಷರಸ್ತೆ, ಹಳ್ಳಿಯವರು. ಅವರು ಹೇಗೆ ಆರ್ಮಿಯಲ್ಲಿರ್ಬೋದು? ಅವರು ದಿನವಿಡೀ ಮನೆ ಕೆಲಸ ಮತ್ತು ಅಡುಗೆ ಮನೆಯಲ್ಲೇ ಬಿದ್ದಿರ್ತಾರೆ. ನಾನೇನಾದರೂ ಹೇಳಿದರೆ ಪ್ರತಿಕ್ರಿಯೆ ಕೂಡ ಕೊಡೋದಿಲ್ಲ. ಅವರು ತುಂಬ ಸರಳವಾಗಿ ಕಾಣಿಸ್ತಾರೆ. ಆದರೆ ಮಾವ ಹೇಳ್ತಿದ್ರು, ಆ ಲೇಡಿ ಆರ್ಮಿ ತುಂಬ ಧೈರ್ಯಶಾಲಿ ಮತ್ತು ಶೂರ ವೀರಳಾಗಿದ್ಲು ಅಂತ. ನನ್ನ ಅತ್ತೆ ನನಗೆ ಅಂಥ ಧೈರ್ಯಶಾಲಿ ಅಥವಾ ವೀರಳಂತೆ ಕಾಣಿಸೋದಿಲ್ಲ. ಆದ್ದರಿಂದ ನನ್ನ ಅತ್ತೆ ಆ ಸುನಂದ ಆಗಿರಲಾರರು. ಇದು ನನ್ನ ಮನಸ್ಸಿನ ಭ್ರಮೆ. ಈ ಜಗತ್ತಿನಲ್ಲಿ ಸುನಂದ ಅನ್ನೋ ಹೆಸರು ಬಹಳ ಜನರಿಗೆ ಇರುತ್ತದೆ. ಸ್ವಲ್ಪ ಹೊತ್ತಿನ ನಂತರ ಅಲ್ಲಿ ಮಯಾಂಕ್ ಕೂಡ ಬಂದನು ಮತ್ತು ಮಾವನಿಗೆ ಹೇಳಿದರು, ಸಾರಿ, ನಾನು ಬರಲು ತುಂಬ ತಡವಾಯಿತು. ಆಫೀಸ್ನಿಂದ ಮುಖ್ಯ ಫೋನ್ ಬಂದಿತ್ತು, ಅದಕ್ಕಾಗಿ ತಡವಾಯಿತು. ನಿಮ್ಮ ಮಾತುಗಳನ್ನು ನಾನು ಕೇಳಲಿಲ್ಲ. ಆದರೆ ಮಾವ, ನೀವು ಇಲ್ಲಿಯವರೆಗೆ ಬಂದಿದ್ದೀರಾದರೆ ಒಮ್ಮೆ ನಮ್ಮ ಮನೆಗೂ ಬನ್ನಿ. ನನ್ನ ತಾಯಿಯನ್ನು ಕೂಡ ಭೇಟಿಯಾಗಿ ಹೋಗಿ. ನೀವಿಲ್ಲಿಂದ ಹಾಗೆ ಹಿಂತಿರುಗೋದಕ್ಕೆ ಆಗಲ್ಲ. ನಮ್ಮ ಮದುವೆಗೆ ನೀವು ಬರಲಿಲ್ಲ, ಆದ್ದರಿಂದ ಈಗ ನೀವು ನಮ್ಮ ಮನೆಗೆ ಬರಲೇಬೇಕು. ಮಯಾಂಕ್ ತುಂಬ ಒತ್ತಾಯ ಮಾಡಿದನು. ಆದರೆ ಸಮೀರಾಗೆ ಮಾವನನ್ನ ತನ್ನ ಗಂಡನ ಮನೆಗೆ ಕರೆದುಕೊಂಡು ಹೋಗಲು ಮನಸ್ಸೇ ಇರಲಿಲ್ಲ. ಯಾಕಂದ್ರೆ ತನ್ನ ಅನಕ್ಷರಸ್ತೆ ಕೆಲಸದವರಂತೆ ಕಾಣುವ ಅತ್ತೆಯನ್ನು ಮಾವನಿಗೆ ತೋರಿಸಲು ಅವಳಿಗೆ ಇಷ್ಟವಿರಲಿಲ್ಲ. ಅವಳಿಗೆ ತನಗಿಂತ ಹೆಚ್ಚು ಓದಿದವರು, ತನ್ನ ಸ್ಟೇಟಸ್ನವರು ಮಾತ್ರ ಜೊತೆ ಮಾತನಾಡೋದು ಇಷ್ಟ. ಅವಳು ತನ್ನ ಅತ್ತೆಯನ್ನು ಸಾಮಾನ್ಯ ಹಳ್ಳಿಯವಳಂತೆ ಮತ್ತು ಮನೆ ಕೆಲಸ ಮಾಡುವವರಂತೆ ಕಾಣುತ್ತಿದ್ದಳು. ಮಯಾಂಕ್ ಒತ್ತಾಯದ ಮೇಲೆ ಸಮೀರಾ ತನ್ನ ಮಾವನನ್ನು ಅತ್ತೆ ಮನೆಗೆ ಕರೆದುಕೊಂಡು ಬಂದಳು. ಮನೆಗೆ ಬಂದ ನಂತರ ಸಮೀರಾ ಅವರನ್ನ ಸೋಫಾದ ಮೇಲೆ ಕುಳ್ಳಿರಿಸಿ ಅತ್ತೆಗೆ ಕೂಗಿ ಹೇಳಿದಳು, ಅತ್ತೆ, ನನ್ನ ಮಾವ ತುಂಬಾ ದೂರದಿಂದ ಬಂದಿದ್ದಾರೆ. ಫ್ರಿಡ್ಜ್ನಿಂದ ತಣ್ಣೀರು ತಂದುಕೊಡಿ. ಜೊತೆಗೆ ಕೋಲ್ಡ್ ಡ್ರಿಂಕ್ ಅಥವಾ ಮಾವಿನ ಶೇಕ್ ಕೂಡ ಮಾಡಿ ತಂದುಕೊಡಿ. ಕೇವಲ ನೀರು ಮಾತ್ರ ತರಬೇಡಿ. ನಮ್ಮ ಮನೆಯಲ್ಲಿ ಅತಿಥಿಗಳು ಬಂದರೆ ಚೆನ್ನಾಗಿ ಆತಿಥ್ಯ ಕೊಡ್ತೇವೆ. ಇಲ್ಲೇನೂ ಕಡಿಮೆ ಆಗಬಾರ್ದು. ಸಮೀರಾಳ ಧ್ವನಿ ಸಂಬಳಕ್ಕೆ ಕೆಲಸ ಮಾಡುವ ಕೆಲಸಗಾರ್ತಿಗೆ ಆಜ್ಞೆ ಕೊಡುವಂತಿತ್ತು. ಅವಳು ತನ್ನ ಅತ್ತೆಯ ಜೊತೆ ಮಾತನಾಡುತ್ತಿದ್ದಾಳೆ ಅನ್ನೋದನ್ನೇ ಮರೆತಿದ್ದಳು. ಆದರೆ ಸುನಂದಾರವರು ನೀರು ಮತ್ತು ಮಾವಿನ ಶೇಕ್ ಹಿಡಿದು ಹಾಲ್ಗೆ ಬಂದ ಕ್ಷಣದಲ್ಲೇ ಮಾವ ಅವರನ್ನು ನೋಡುತ್ತಿದ್ದಂತೆ ಆಶ್ಚರ್ಯದಿಂದ ಎದ್ದು ನಿಂತರು. ಅವರ ಮುಖದಲ್ಲಿ ಆಶ್ಚರ್ಯ ಮತ್ತು ಗೌರವ ಎರಡೂ ಕಾಣಿಸ್ತಿತ್ತು. ಸಮೀರಾಗೆ ಅನ್ನಿಸಿತು, ಮಾವ ಅತ್ತೆಯ ಸರಳತೆಯನ್ನು ನೋಡಿ ಅಚ್ಚರಿ ಪಟ್ಟಿರ್ಬೋದು ಅಂತ. ಆದರೆ ಮಾವ ಹೇಳಿದರು, ಅರೆ ಸಮೀರಾ, ನೀನು ಯಾಕೆ ಹೇಳಲಿಲ್ಲ? ನಿನ್ನ ಅತ್ತೆ ವುಮೆನ್ ಆರ್ಮಿ ಸುನಂದಾರವರು ಅನ್ನೋದನ್ನ. ನಾನು ನಿನಗೆ ಈಗ ಹೇಳಿದ ಕತೆ ಇವರದ್ದೇ. ಮಾವನ ಮಾತು ಕೇಳಿ ಸಮೀರಾಳ ಬಾಯಿ ತೆರೆದ ಹಾಗೆ ಉಳಿದು ಬಿಟ್ಟಿತು. ಅವಳು ಹೇಳಿದಳು, ಮಾವ, ನೀವೇನು ಹೇಳ್ತಿದ್ದೀರಾ? ನನ್ನ ಅತ್ತೆ ಆರ್ಮಿ ಮೇಜರ್ ಅಲ್ಲ, ಅವರು ಸಾಮಾನ್ಯ ಗೃಹಿಣಿ. ಸದಾ ಮನೆ ಕೆಲಸನೇ ಮಾಡ್ತಾರೆ. ನಿಮಗೆ ಅವರನ್ನು ನೋಡಿ ಹೇಗೆ ಆರ್ಮಿ ಅಂತ ಅನ್ನಿಸ್ತು? ನಿಮಗೆ ಖಂಡಿತ ತಪ್ಪು ತಿಳುವಳಿಕೆ ಆಗಿದೆ. ಇದು ಆರ್ಮಿ ಸುನಂದ ಅಲ್ಲ, ಇದು ಸಾಧಾರಣ ಹೌಸ್ ವೈಫ್. ಮಾವ ಗಂಭೀರವಾಗಿ ಕೂಗಿದರು, ಇಲ್ಲ ಸಮೀರಾ, ಇದೇ ಆ ಸುನಂದಾರವರು, ಆರ್ಮಿ ಮೇಜರ್ ಸುನಂದ. ಅವರ ಮುಖ ನನಗೆ ತುಂಬಾ ಚೆನ್ನಾಗಿ ನೆನಪಿದೆ. ಅಷ್ಟರಲ್ಲಿ ಸುನಂದಾರವರು ನೀರು ಮತ್ತು ಮಾವಿನ ಶೇಕ್ ಇಟ್ಟ ಟ್ರೇಯನ್ನ ಟೇಬಲ್ ಮೇಲೆ ಇಟ್ಟು ಹೇಳಿದರು,
ಹೌದು, ನಾನು ಆರ್ಮಿ ಮೇಜರ್ ಸುನಂದಾನೆ. ನೀವು ನನ್ನನ್ನು ಸರಿಯಾಗಿ ಗುರುತಿಸಿದ್ದೀರಿ. ತನ್ನ ಅತ್ತೆಯ ಬಾಯಿಂದಲೇ ಆರ್ಮಿ ಮೇಜರ್ ಸುನಂದ ಅನ್ನೋದನ್ನ ಕೇಳಿ ಸಮೀರಾಗೆ ತಲೆ ಸುತ್ತು ಬಂತು. ಅವಳಿಗೆ ಏನು ನಡೆಯುತ್ತಿದೆ ಅನ್ನೋದೇ ಅರ್ಥವಾಗಲಿಲ್ಲ. 3 ತಿಂಗಳಿಂದ ಅವಳು ಅನಕ್ಷರಸ್ಥೆ ಹಳ್ಳಿಗುಗ್ಗು ಅಂತ ಭಾವಿಸಿದ್ದ ಅತ್ತೆ ನಿಜವಾಗಿಯೂ ಆರ್ಮಿ ಮೇಜರ್ ಆಗಿದ್ದರು. ಅವರು ತನ್ನ ಬಗ್ಗೆ ಯಾವತ್ತೂ ಪ್ರತಿಕ್ರಿಯೆ ಕೊಡದೆ ಮೌನವಾಗಿದ್ದವರು. ನಾನೆಷ್ಟೋ ಬಾರಿ ಅವರನ್ನ ಅವಮಾನ ಮಾಡಿದ್ದೇನೆ. ನನ್ನ ಕೆಲಸದ ಅಹಂ ತೋರಿಸಿದ್ದೇನೆ. ನನಗೆ ಗೊತ್ತಿರಲಿಲ್ಲ ನನ್ನ ಅತ್ತೆ ಕೂಡ ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡಿದ್ದವರು ಅಂತ. ಅಷ್ಟರಲ್ಲಿ ಮಾವ ಹೇಳಿದ್ರು, ಬಹುಶಃ ನೀವು ನನ್ನನ್ನು ಗುರುತಿಸಿಲ್ಲ, ಆದರೆ ನಾನು ನಿಮ್ಮನ್ನು ಚೆನ್ನಾಗಿ ನೆನಪಿಟ್ಟಿದ್ದೇನೆ. ನೆನಪಿದ್ಯಾ? ಒಂದು ರಾತ್ರಿ ನೀವು ನನಗೆ ಕಳ್ಳರಿಂದ ರಕ್ಷಣೆ ನೀಡಿದ್ರಿ ಮತ್ತು ಆಸ್ಪತ್ರೆಗೆ ಸೇರಿಸಿದ್ರಿ. ನೀವು ಸಮಯಕ್ಕೆ ಆಸ್ಪತ್ರೆಗೆ ಸೇರಿಸದೇ ಇದ್ದಿದ್ರೆ ಹೆಚ್ಚು ರಕ್ತ ಹೋಗಿ ನಾನು ಸಾಯುವ ಸಾಧ್ಯತೆ ಕೂಡ ಇತ್ತು. ಗುಣಮುಖವಾದ ಮೇಲೆ ನಾನು ಕುಟುಂಬದ ಜೊತೆ ವಿಡಿಯೋ ಕಾಲ್ ಮಾಡಿ ಧನ್ಯವಾದ ಹೇಳಬೇಕು ಅಂದ್ಕೊಂಡಿದ್ದೆ. ಆದರೆ ನಿಮ್ಮ ನಂಬರ್ ಸ್ವಿಚ್ ಆಫ್ ಇತ್ತು. ಪೊಲೀಸರಿಂದ ಗೊತ್ತಾಯಿತು ನೀವು ರಾಜೀನಾಮೆ ಕೊಟ್ಟಿದ್ದೀರಿ ಅಂತ. ಮೇಡಮ್, ನೀವು ರಾಜೀನಾಮೆ ಯಾಕೆ ಕೊಟ್ರಿ? ಇದನ್ನು ಕೇಳಿ ಸಮೀರಾಳ ಹೃದಯ ಜೋರಾಗಿ ಬಡಿದುಕೊಳ್ಳಲಾರಂಭಿಸಿತು. ಅವಳಿಗೆ ತಿಳಿಯಬೇಕಿತ್ತು, ನಿಜವಾಗಿಯೂ ತನ್ನ ಅತ್ತೆ ಆರ್ಮಿ ಮೇಜರ್ ಆಗಿದ್ರಾ? ಹಾಗಿದ್ರೆ ಅವರು ಕೆಲಸ ಯಾಕೆ ಬಿಟ್ರು? ಆಗ ಸುನಂದಾರವರು ಹೇಳಲಾರಂಭಿಸಿದರು, ನಿನ್ನನ್ನು ರಕ್ಷಿಸಿದ 3 ದಿನಗಳ ನಂತರ ನನ್ನ ಗಂಡನಿಗೆ ಅಪಘಾತವಾಗಿ ಅವರು ತೀರಿ ಹೋದರು. ನನ್ನ ಬಳಿ 2 ಚಿಕ್ಕ ಮಕ್ಕಳಿದ್ರು, ಜೊತೆಗೆ ವೃದ್ಧ ಅತ್ತೆ ಕೂಡ ಇದ್ರು. ಅವರ ಆರೋಗ್ಯ ತುಂಬ ಕೆಟ್ಟಿತ್ತು. ಮನೆಯಲ್ಲೊಬ್ಬರು ಇದ್ದೇ ಇರಬೇಕಾದ ಪರಿಸ್ಥಿತಿ ಇತ್ತು. ನನ್ನ ಗಂಡ ಬದುಕಿದ್ದಾಗ ಮನೆ ಜವಾಬ್ದಾರಿಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ತಿದ್ರು ಮತ್ತು ಯಾವಾಗಲೂ ನನ್ನ ಬೆಂಬಲವಾಗಿದ್ರು. ಅವರು ಯಾವತ್ತೂ ನೀನು ಕೆಲಸ ಮಾಡ್ತೀಯಾ, ನಾನು ಮನೆ ನೋಡ್ಕೊಳ್ತೀನಿ ಅಂತ ಭೇದ ಮಾಡಿರಲಿಲ್ಲ. ಹಾಗೆ ನಾನು ಕೂಡ ಮನೆ ಕೆಲಸದಲ್ಲಿ ನನ್ನ ಗಂಡನಿಗೆ ಸಂಪೂರ್ಣ ಸಹಾಯ ಮಾಡ್ತಿದ್ದೆ. ಡ್ಯೂಟಿಗೆ ಹೋಗೋದಕ್ಕೂ ಮುಂಚೆ ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ಹೋಗ್ತಿದ್ದೆ. ಅತ್ತೆಗೆ ಔಷಧಿ ಇಟ್ಟುಕೊಟ್ಟು ಮಕ್ಕಳ ಟಿಫಿನ್ ತಯಾರಿಸಿ ಹೋಗ್ತಿದ್ದೆ. ಸಂಜೆ ಡ್ಯೂಟಿಯಿಂದ ಬಂದ ಮೇಲೆ ಫ್ರೆಶ್ ಆಗಿ ಎಲ್ರಿಗೂ ಚಹಾ ತಿಂಡಿ ಮತ್ತು ಊಟ ಮಾಡ್ತಿದ್ದೆ. ಯಾವತ್ತೂ ಮನೆ ಕೆಲಸದ ಬಗ್ಗೆ ಗಂಡನಿಗಾಗಲಿ ಅತ್ತೆಗಾಗಲಿ ದೂರು ಕೊಡಲಿಲ್ಲ. ನಾನು ಮನೆ, ಮಕ್ಕಳು ಮತ್ತು ಕೆಲಸ 3 ಸಮತೋಲನವಾಗಿ ನೋಡಿಕೊಂಡಿದ್ದೆ. ಆದರೆ ಗಂಡ ತೀರಿದ ಮೇಲೆ ಒಬ್ಬಳೇ ಎಲ್ಲವನ್ನ ನಿಭಾಯಿಸಲು ಸಾಧ್ಯವಾಗಲಿಲ್ಲ. ಮಕ್ಕಳಿಗಾಗಿ ನಾನು ಕೆಲಸ ಬಿಟ್ಟೆ. ಪೆನ್ಷನ್ ಹಣದಿಂದ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಮನೆ ಖರ್ಚು ನಡೆಸಿದೆ. ಮಕ್ಕಳ ಓದಿಗಾಗಿ ನನ್ನ ದೊಡ್ಡ ಮನೆ ಮಾರಿಬಿಟ್ಟು ಅತ್ತೆ ಮತ್ತು ಮಕ್ಕಳ ಜೊತೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡಿದೆ. ಕೆಲಸ ಬಿಟ್ಟದ್ದು ನನ್ನ ಇಚ್ಛೆಯಿಂದ ಅಲ್ಲ, ಅದು ನನ್ನ ಅನಿವಾರ್ಯತೆ. ಇಂದು ನನ್ನ ಮಕ್ಕಳು ಒಳ್ಳೆಯ ಕೆಲಸದಲ್ಲಿದ್ದಾರೆ. ಮನೆ ಕೂಡ ನಮ್ಮದೇ ಇದೆ. ಅದರಿಂದ ಈಗ ನನಗೆ ನೆಮ್ಮದಿ ಇದೆ. ಅತ್ತೆಯ ಮಾತು ಕೇಳಿ ಸಮೀರಾ ಅವರ ಬಳಿಗೆ ಹೋಗಿ ಅತ್ತುಕೊಂಡು ಹೇಳಿದಳು, ಅಮ್ಮ, ನೀವು ನನಗೆ ಎಂದಿಗೂ ಹೇಳಲಿಲ್ಲ ಯಾಕೆ ನೀವು ಆರ್ಮಿಯಲ್ಲಿದ್ರಿ ಅಂತ. ಬದಲಿಗೆ ನಾನು ನಿಮ್ಮನ್ನ ಅನಕ್ಷರಸ್ಥೆ ಹಳ್ಳಿಯವಳು ಅಂತ ಎಷ್ಟೋ ಬಾರಿ ಅವಮಾನ ಮಾಡಿದ್ದೆ. ಅದಕ್ಕೆ ಸುನಂದಾರವರು ಹೇಳಿದ್ರು, ಸಮೀರಾ, ನಾನು ನಿನಗೆ ಹೇಳಲು ಎಷ್ಟೋ ಬಾರಿ ಪ್ರಯತ್ನಿಸಿದ್ದೆ. ಆದರೆ ನೀನು ನನ್ನ ಮಾತು ಅರ್ಧದಲ್ಲೇ ನಿಲ್ಲಿಸಿ ಅನಕ್ಷರಸ್ಥೆ ಅಂತ ಹೇಳಿ ಹೋಗ್ಬಿಡ್ತಿದ್ದೆ. ನನ್ನ ಮಾತನ್ನು ಸಂಪೂರ್ಣವಾಗಿ ಯಾವತ್ತೂ ಕೇಳಲೇ ಇಲ್ಲ. ನನ್ನ ಜೊತೆ ಮನಸಾರೆ ಮಾತನಾಡಲೇ ಇಲ್ಲ. ಹಾಗಿದ್ಮೇಲೆ ನಾನು ಹೇಗೆ ಹೇಳ್ತಿದ್ದೆ? ಅಷ್ಟರಲ್ಲಿ ಸಮೀರಾಗೆ ನೆನಪಾಯಿತು, ಮಯಾಂಕ್ ಯಾವಾಗಲೂ ತಾಯಿಯ ಬಗ್ಗೆ ಏನಾದರೂ ಹೇಳಲು ಬಂದಾಗ ಅವಳು ಅವನನ್ನೇ ಮೌನಗೊಳಿಸುತ್ತಿದ್ದಳು. ಅದಕ್ಕಾಗಿ ಮಯಾಂಕ್ ಕೂಡ ತಾಯಿಯ ಬಗ್ಗೆ ಇನ್ನೇನು ಹೇಳಲೇ ಇಲ್ಲ. ಇಂದು ಸಮೀರಾಗೆ ತನ್ನ ತಪ್ಪಿನ ಬಗ್ಗೆ ತುಂಬ ಪಶ್ಚಾತ್ತಾಪವಾಗಿತ್ತು. ನಾನು ಅನಕ್ಷರಸ್ಥೆ ಅಂತ ಭಾವಿಸಿದ್ದ ಅತ್ತೆ ಇಷ್ಟು ಧೈರ್ಯಶಾಲಿ ಆರ್ಮಿ ಮೇಜರ್ ಆಗಿದ್ದವರು. ಜೊತೆಗೆ ಅವರು ತಮ್ಮ 2 ಮಕ್ಕಳು, ಮನೆ ಮತ್ತು ವೃದ್ಧ ಅತ್ತೆಯನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡಿದ್ದರು. ಅದು ನಿಜಕ್ಕೂ ಶ್ಲಾಘನೀಯ. ನಾನು ನನ್ನ ಸಾದಾ ಕೆಲಸದ ಮೇಲೆ ಎಷ್ಟು ಹೆಮ್ಮೆ ಪಟ್ಟಿದ್ದೆ. ಆದರೆ ನನಗೆ ಇನ್ನೂ ಮಕ್ಕಳಿಲ್ಲ, ದೊಡ್ಡ ಜವಾಬ್ದಾರಿಗಳೂ ಇಲ್ಲ. ಆದರೂ ಎಷ್ಟು ಬಾರಿ ಅತ್ತೆಯನ್ನು ಅವಮಾನಿಸಿದ್ದೇನೆ. ಸಮೀರಾ ತನ್ನ ಅತ್ತೆಯ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದಳು. ಅತ್ತೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ನಾನು ದೊಡ್ಡ ತಪ್ಪು ಮಾಡಿದ್ದೇನೆ. ನಾನೊಬ್ಬಳೇ ದೊಡ್ಡ ಕೆಲಸ ಮಾಡ್ತೀನಿ ಅಂತ ಅಹಂಕಾರ ಪಟ್ಟುಕೊಂಡಿದ್ದೆ. ಆದರೆ ನೀವು ನನಗಿಂತ ಎಷ್ಟೋ ಮುಂದೆ ಇದ್ದೀರಾ. ನೀವು ಕೆಲಸ ಮಾಡುತ್ತಾ ಕುಟುಂಬವನ್ನು ಹೇಗೆ ನಿಭಾಯಿಸಿದ್ರು ಅನ್ನೋದು ನಾನು ಕಲ್ಪಿಸಿಕೊಳ್ಳಲು ಆಗಲ್ಲ. ನೀವು ನಿಜಕ್ಕೂ ಮಹಾನ್. ಅಷ್ಟರಲ್ಲಿ ಮಾವ ಹೇಳಿದರು, ಹೌದು ಮಗಳೇ, ಸುನಂದಾರವರು ಎಲ್ಲವನ್ನೂ ತುಂಬ ಚೆನ್ನಾಗಿ ನಿರ್ವಹಿಸಿದ್ದರು. ಕೆಲಸ ಬಿಟ್ಟ ಮೇಲೂ ತಮ್ಮ ಮಕ್ಕಳಿಗೆ ಅವರು ನೀಡಿದ ಸಂಸ್ಕಾರ ಎಲ್ರಿಗೂ ಗೊತ್ತಿದೆ. ಸಮೀರಾಳ ಕಣ್ಣಲ್ಲಿ ಪಶ್ಚಾತ್ತಾಪದ ಕಣ್ಣೀರಿತ್ತು. ಅವಳು ತೀರ್ಮಾನ ಮಾಡಿಕೊಂಡಳು, ಇನ್ನೆಂದಿಗೂ ತನ್ನ ಕೆಲಸದ ಮೇಲೆ ಅಹಂಕಾರ ಪಡೋದಿಲ್ಲ ಮತ್ತು ಅತ್ತೆಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತೇನೆ ಅಂತ. ಯಾಕಂದರೆ ಕೆಲಸ ಮಾಡೋದ್ರಿಂದ ಮನೆ ಜವಾಬ್ದಾರಿ ಕೈ ಬಿಡ್ಬೋದು ಅನ್ನೋದು ಸರಿಯಲ್ಲ. ಸಮೀರಾಳ ಕಣ್ಣೀರು ಒರೆಸುತ್ತಾ ಸುನಂದಾರವರು ಹೇಳಿದರು, ಮಗಳೇ, ನಿಜವಾಗಿಯೂ ನಿನಗೆ ಪಶ್ಚಾತ್ತಾಪ ಇದ್ರೆ ಒಂದು ಮಾತು ನೆನಪಿಟ್ಟುಕೋ. ಯಾರನ್ನೂ ತನಗಿಂತ ಕಡಿಮೆ ಅಂತ ಭಾವಿಸಬೇಡ. ಕೆಲಸ ಮಾಡ್ತಿದ್ರು ಮಾಡದಿದ್ರು ಯಾರು ಯಾರಿಗಿಂತ ಕಡಿಮೆ ಅಲ್ಲ. ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಹೋರಾಟ ಮಾಡುತ್ತಲೇ ಇರುತ್ತಾರೆ. ಕೆಲಸ ಮಾಡಲ್ಲ ಅಂದರೆ ಅವರಿಗೆ ಏನೂ ಬರಲ್ಲ ಅನ್ನೋದು ಅಲ್ಲ. ಅತ್ತೆಯ ಮಾತು ಕೇಳಿ ಸಮೀರಾ ಮತ್ತೆ ಮನಸಾರೆ ಕ್ಷಮೆ ಕೇಳಿ ವಾಗ್ದಾನ ಮಾಡಿದಳು, ಇನ್ನೆಂದಿಗೂ ನಾನು ಯಾರನ್ನೂ ನನಗಿಂತ ಕಡಿಮೆ ಅಂತ ಭಾವಿಸೋದಿಲ್ಲ. ಸ್ನೇಹಿತರೆ,
ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ತಮ್ಮ ತಮ್ಮ ಸ್ಥಾನದಲ್ಲೇ ಇರುತ್ತಾರೆ. ಆದರೆ ಯಾರನ್ನೂ ಕಡಿಮೆ ಅಂತ ಭಾವಿಸುವ ತಪ್ಪು ಮಾಡಬೇಡಿ. ಸಮೀರಾ ಮಾಡಿದಂತೆ ಯಾರಾದರೂ ಸರಳವಾಗಿದ್ದಾರೆ ಅಂತ ಅವರನ್ನೇ ದುರ್ಬಲ ಅಥವಾ ಅಜ್ಞಾನಿ ಅಂತ ಭಾವಿಸಬೇಡಿ. ಬಹುಮಟ್ಟಿಗೆ ಆಳವಾದ ಸಮುದ್ರ ಶಾಂತವಾಗಿರುತ್ತದೆ ಮತ್ತು ಎತ್ತರದ ಪರ್ವತಗಳ ಬೇರು ತುಂಬ ಆಳದಲ್ಲಿರುತ್ತದೆ. ಅಹಂಕಾರದ ಕಣ್ಣಿನಿಂದ ನೋಡಿದರೆ ನಮ್ಮವರಲ್ಲೇ ಇರುವ ವಜ್ರಗಳನ್ನು ನಾವು ಗುರುತಿಸೋದಿಲ್ಲ. ಹಾಗಾದ್ರೆ ಸ್ನೇಹಿತರೆ, ಈ ಕಥೆಯನ್ನು ಕೇಳಿ ನಿಮಗೆ ಯಾವ ಆಲೋಚನೆಗಳು ಬಂದವು ಕಾಮೆಂಟ್ನಲ್ಲಿ ನಮಗೆ ತಿಳಿಸಿ. ನೀವು ಯಾವ ಊರಿನಿಂದ ಈ ಕತೆ ನೋಡ್ತಿದ್ದೀರೋ ನಿಮ್ಮ ಹೆಸರು ಮತ್ತು ಊರಿನ ಹೆಸರು ಕೂಡ ಬರೆಯಿರಿ. ಕತೆ ಇಷ್ಟವಾದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.